ಹಾಯ್ ಗೈಸ್, ನಾನ್ ನಿಮ್ಮ ವಿಶ್ವ ಶೆಟ್ಟಿ. ಎಷ್ಟೋ ದಿನ ಅಲ್ಲ, 2 ದಿನ ಏನೋ ಆಗಿತ್ತು ವಿಡಿಯೋ ಮಾಡ್ದಲೆ. ಓಕೆ, ಬಟ್ ಸೊ ನಾನು ಆಸ್ ಯೂಶುವಲ್ ಹೇಳಿದ್ನಲ್ಲ, ಬ್ಯಾಕ್ ಟೆಸ್ಟ್ ಸೀರೀಸ್ ನ ಶುರು ಮಾಡೋಣ ಅಂತ. ಅಂಡ್ ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ನಿಮ್ಗೆ ಸಾಕಷ್ಟು ಡೌಟ್ಸ್ ಇರುತ್ತೆ. ಅಂಡ್ ಪ್ರೀವಿಯಸ್ ವಿಡಿಯೋದಲ್ಲಿ ಎಲ್ಲಾನು ಕೂಡ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಬಟ್ ಸ್ಟಿಲ್ ಇದ್ರ ಮೇಲೆನೆ ಈ ಬ್ಯಾಕ್ ಟೆಸ್ಟ್ ಸೀರೀಸ್ ಎವ್ರಿ ಡೇ ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ, ಕಂಟಿನ್ಯೂಸ್ ಆಗಿ ನಿಲ್ಸೋದಿಲ್ಲ. ಯಾಕೆ ಅಂದ್ರೆ ಇದು ತುಂಬಾ ಕಾನ್ಫಿಡೆನ್ಸ್ ನ ಬೂಸ್ಟ್ ಮಾಡುತ್ತೆ. ಯಾಕಂದ್ರೆ ಟೈಮ್ಸ್ ನಾನು ಇವಾಗ ಲೈವ್ ಟ್ರೇಡ್ ಆ ದಿನ ತಗೊಂಡಿರೋದಿಲ್ಲ, ಏನೋ ಮಿಸ್ ಆಗಿರುತ್ತೆ. ಸೊ ದಟ್ ಈ ತರ ಬ್ಯಾಕ್ ಟೆಸ್ಟ್ ಮಾಡೋದ್ರಿಂದ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆ, ತುಂಬಾ ಇಂಪಾರ್ಟೆಂಟ್ ಇದು, ಅರ್ಥ ಮಾಡ್ಕೊಡಿ. ಹೇಗೆಲ್ಲ ನಾನು ಅನಲೈಸ್ ಮಾಡ್ತೀನಿ ಎಲ್ಲಾನು ನೋಡಿ. ಓಕೆ, ಇವತ್ತು ಏನ್ ಮಾಡೋಣ ಅಂದ್ರೆ 2 ಟ್ರೇಡ್ಸ್ ಗಳನ್ನ ತಗೊಳ್ಳೋಣ. ಒಂದು ಅಪ್ಸೈಡ್ ಟ್ರೇಡ್ಸ್ ಗಳನ್ನ ಹೇಗ್ ಪ್ಲಾನ್ ಮಾಡ್ತೀನಿ ಅಂಡ್ ಸೆಲ್ ಸೈಡ್ ಟ್ರೇಡ್ಸ್ ನ ಹೇಗ್ ಪ್ಲಾನ್ ಮಾಡ್ತೀನಿ. ನನಗೆ ಮೊನ್ನೆ ರೀಸೆಂಟ್ಲಿ ಲೈವ್ ಅಲ್ಲಿ ಇದ್ದಾಗಲೇ ಈ ಕ್ವಶನ್ ಬಂದಿದ್ದು, ಬ್ರೋ ಹೇಗೆ ಇದ್ ಮಾಡ್ಲಿ, ಏನೋ ಸೆಲ್ ಟ್ರೇಡ್ಸ್ ಗಳನ್ನ ಪ್ಲಾನ್ ಮಾಡಿದ್ರೆ ವರ್ಕ್ ಆಗ್ತಾ ಇಲ್ಲ ಬ್ರೋ, ಫೇಲ್ ಆಗ್ತಾ ಇದೀನಿ. ಬೈ ಟ್ರೇಡ್ಸ್ ಗಳೆಲ್ಲ ಪರ್ಫೆಕ್ಟ್ ಹೊಡಿತಾ ಇದೀನಿ. ಏನಾಗಿ ಹೋಗಿದೆ ಅಂದ್ರೆ ನಿಮ್ ತಲೆಯಲ್ಲಿ ಗೋಲ್ಡ್ ಮೇಲ್ ಹೋಗುತ್ತೆ, ಗೋಲ್ಡ್ ಯಾವಾಗ್ಲೂ ಮೇಲ್ ಹೋಗ್ಬೇಕು, ಸರಿ ಮೇಲ್ ಹೋಗುತ್ತೆ ಟ್ರೇಡ್ ಮಾಡೋಣ ಅನ್ನೋ ತರನೇನೆ ನಿಮ್ ತಲೆಯಲ್ಲಿ ಆಗೋಗ್ಬಿಟ್ಟಿದೆ. ಓಕೆ, ನಿಮ್ಗೆ ಹಾಗೇನೇನೆ ಫಿಕ್ಸ್ ಆಗ್ಬಿಟ್ಟಿದೆ ಮೈಂಡ್ ಅಲ್ಲಿ. ಓಕೆ, ಗೋಲ್ಡ್ ಮೇಲೆ ಹೋಗುತ್ತೆ, ಬರೀ ಅಪ್ ಸೈಡ್ ಮಾತ್ರ ಟ್ರೇಡ್ ತಗೊಳ್ಳೋಣ, ರೀಟ್ರೇಸ್ಮೆಂಟ್ ಬಂದ್ರೆ ತಗೊಳ್ಳೋಣ ಅಂತ. ಸೊ ಎಲ್ಲಾ ಸೈಡು ಟ್ರೇಡ್ ಮಾಡೋ ತರ ಇರಬೇಕು. ಓಕೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಇವತ್ತಿನ ದಿನ. ಯಾವ್ದಾದ್ರು ಒಂದು ರ್ಯಾಂಡಮ್ ಡೇಟ್ ತಗೊಳ್ಳೋಣ. ಅದಕ್ಕೂ ಮುಂಚೆ ನಿಮ್ಮ ಕಾನ್ಫಿಡೆನ್ಸ್ ನ ಬೂಸ್ಟ್ ಮಾಡೋದಕ್ಕೆ ಒಂದು ಸ್ಟೋರಿ ಹೇಳ್ತೀನಿ. ಓಕೆ, ಸ್ಟೋರಿ ಅನ್ನೋದಕ್ಕಿಂತ ಇದು ನಿಮ್ಗೆ ಲೈಕ್ ಲಾಟ್ ಆಫ್ ಡಿಸ್ಕ್ಲೈಮರ್ ತರನು ಇರುತ್ತೆ ಅಂಡ್ ಎಲ್ಲಾನು ಇರುತ್ತೆ ಈ ವಿಡಿಯೋದಲ್ಲಿ. ಇವಾಗ ನೀವು ನೋಡ್ಬೋದು. ಓಕೆ, ಏನಾಗುತ್ತೆ ಅಂದ್ರೆ ಹಿಂದಿಯಲ್ಲಿ ಒಬ್ಬ ಇದ್ದಾನೆ. ಓಕೆ, ನೇಮ್ ಎಲ್ಲ ಬೇಡ. ಸೊ ಯೂಶಲಿ ಅವ್ನು ಏನ್ ಮಾಡ್ತಾ ಇದ್ದ ಅಂದ್ರೆ, ಚಿಕ್ಕ ಹುಡುಗ. ಇವಾಗ ನೋಡ್ಬೋದು ನೀವು BMW ತಗೊಂಡಿರೋದು. ಸೊ ನಾನು ಏನ್ ಮಾಡಿದೆ ಅಂದ್ರೆ, ಅವನ ಹತ್ರ ಹೋಗಿ ಅವನು ಏನೋ ಆಸ್ಟ್ರೋ ಏನೋ ಆಲ್ಗೋ ಅಂತ. ಓಕೆ, ಆಲ್ಗೋ ಏನು ಅಂದ್ರೆ, ಏನೋ ಒಂದು ವೆಬ್ಸೈಟ್ ಅಲ್ಲಿ ಹೋಗಿ ಹಿಂಗ್ ಹಾಕೋದು, ಲೆವೆಲ್ಸ್ ಬರುತ್ತೆ, ಆ ಲೆವೆಲ್ಸ್ ನ ಮಾರ್ಕ್ ಮಾಡೋದು ಟ್ರೇಡಿಂಗ್ ವ್ಯೂ ಅಲ್ಲಿ. ದೆನ್ ಅಲ್ಲಿಂದ ಆಲ್ಗೋ ಅಲ್ವೇ ಅಲ್ಲ ಅದು. ಫಸ್ಟ್ ಆಫ್ ಆಲ್ ಆಲ್ಗೋ ಅಂತ ಹೆಸರಲ್ಲಿ ಸೊ ತುಂಬಾ ಲೈಕ್, ಸೊ ಇಯರ್ಲಿ ಸಬ್ಸ್ಕ್ರಿಪ್ಷನ್ ಎಷ್ಟೋ ಜಾಸ್ತಿ, ಲಕ್ಷ ಎಲ್ಲ ಇದೆ ಬಿಡಿ. 19,000, 16,000 ಈ ತರ ಎಲ್ಲ ಇದೆ. ನೋಡ್ದೆ, ಐ ಗಾಟ್ ಟು ನೋ ದಟ್. ಸೊ ಆಲ್ಗೋ ಅನ್ನೋ ನೇಮ್ ಅಲ್ಲೂ ಕೂಡ ಈ ತರ ಎಲ್ಲ ಮಾಡ್ತಾ ಇದಾರೆ ಅಂತಾನು ಗೊತ್ತಾಯ್ತು. ಯಾಕಂದ್ರೆ ಇವಾಗ ಟ್ರೆಂಡಿಂಗ್ ಒಂದು ಟಾಪಿಕ್ ಏನ್ ಬರುತ್ತಲ್ಲ, ಅದನ್ನ ಇಟ್ಕೊಬಿಡ್ತಾರೆ. ದಟ್ಸ್ ವೇರ್ ಬಿಸ್ನೆಸ್ ಆಪರ್ಚುನಿಟಿ ಕ್ರಿಯೇಟ್ ಆಗೋದು ಅಂತ ಗೊತ್ತಿದೆ. ಫಾರ್ ಎಕ್ಸಾಂಪಲ್, ನೀವು ಮೊಬೈಲ್ ಫೋನ್, ಓಕೆ, ಕ್ಯಾಮ್ರಾ ಸೆಟ್ ಮೊಬೈಲ್ ಫೋನ್ ನ 251 ರುಪೀಸ್ಗೆ ಬಿಡ್ತೀನಿ ಅಂತ ಬಿಟ್ರು ಗೊತ್ತಾ. ಆಮೇಲೆ ಏನಾಯ್ತು, ಬಿಟ್ರಾ ಹೆವಿ ದುಡ್ಡು ಮಾಡ್ಕೊಂಡ್ಬಿಟ್ರು. ದಟ್ಸ್ ಹೌ ಒಂದ್ ಯಾವ್ದಾದ್ರು ಒಂದು ಟ್ರೆಂಡಿಂಗ್ ಟಾಪಿಕ್ ಬಂತು ಅಂದ್ರೆ, ಹೇಗೆ ಆ ಟ್ರೆಂಡಿಂಗ್ ಟಾಪಿಕ್ ಗೆ ರೀಲ್ಸ್ ಮಾಡ್ತಾರಲ್ಲ, ಅದೇ ತರ ಇಲ್ಲೂ ಕೂಡ ಬಿಸ್ನೆಸ್ ಕೂಡ ಕ್ರಿಯೇಟ್ ಆಗ್ತಾ ಇರುತ್ತೆ. ಓಕೆ, ಯೂಶಲಿ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಆಲ್ಗೋಸ್ ಅಂದ್ರೆ ಏನು. ಆಲ್ಗೋಸ್ ಅಂದ್ರೆ ಏನ್ ಗೊತ್ತಾ, ಸಿಂಪಲ್. ನೀವೇನು ಮಾಡೋದ್ ಬೇಕಾಗಿಲ್ಲ, ಲ್ಯಾಪ್ಟಾಪ್ ಆನ್ ಅಂಡ್ ಆಫ್ ಮಾಡ್ಬಿಟ್ರೆ ಮುಗ್ದೋಯ್ತು. ಎಲ್ಲಾನು ಅದೇ ಟೇಕ್ ಕೇರ್ ಮಾಡುತ್ತೆ. ಅಂದ್ರೆ ಎಲ್ಲಾನು ಅದೇನೇನೆ, ಎಕ್ಸಿಟ್ ಆಗೋದಿಂದ ಹಿಡಿದು ಟ್ರೇಡ್ ತಗೊಳ್ಳೋ ತನಕ, ಟ್ರಯಲಿಂಗ್ ತನಕ ಎಲ್ಲಾನು ಅದೇ ನೋಡ್ಕೊಳುತ್ತೆ. ಬಟ್ ಈಗ ಸ್ವಲ್ಪ ಏನಾಗಿದೆ ಅಂದ್ರೆ, ನೀವು ವ್ಯೂನ ಹಾಕ್ಬೇಕು, ಬೈ ಸೈಡ್ ಹಾಕ್ಬೇಕು, ಸೆಲ್ ಸೈಡ್ ಹಾಕ್ಬೇಕು, ಅದೆಲ್ಲ ಆಲ್ಗೋಸ್ ಅಲ್ಲ. ಫಸ್ಟ್ ಆಫ್ ಆಲ್ ಆಲ್ಗೋಸ್ ಅಂದ್ರೆ ಕಂಪ್ಲೀಟ್ ಪ್ರೋಸೆಸ್ ಆಟೋಮೇಟ್ ಆಗಿರ್ಬೇಕು, ಎಂಡ್ ಟು ಎಂಡ್. ನೀವೇನು ಮಾಡೋ ಹಾಗಿಲ್ಲ, ಬರೀ ಲ್ಯಾಪ್ಟಾಪ್ ಆನ್ ಮಾಡ್ಬೇಕು, ಆಫ್ ಮಾಡ್ಬೇಕು ಅಷ್ಟೇನೇನೆ. ಅದ್ ಬಿಟ್ರೆ ಏನು ಮಾಡೋಕ್ಕಿಲ್ಲ ನೀವು. ಓಕೆ, ಅದನ್ನ ಆಲ್ಗೋ ಅನ್ನೋದು. ಓಕೆ, ಒಂದು ಹ್ಯೂಮನ್ ಬ್ರೈನ್ ಹಿಂಗ್ ವರ್ಕ್ ಆಗುತ್ತಲ್ಲ, ಅದೇ ತರ ಮೆಷಿನ್ ವರ್ಕ್ ಆಗ್ತಾ ಇರುತ್ತೆ, ಆ ರೋಬೋಟ್ ವರ್ಕ್ ಆಗ್ತಾ ಇರುತ್ತೆ. ಓಕೆ, ಅದೊಂದು. ಇಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ನೋಡಿ, ಲೈಫ್ ಟೈಮ್ ಅಂತ ಏನ್ ಕೊಡ್ತಾರಲ್ಲ ಆಲ್ಗೋಸ್ ನ, ನೀವು ಲೈಫ್ ಟೈಮ್ ಯೂಸ್ ಮಾಡಿ ಅಂತ ಕೊಡ್ತಾರಲ್ಲ, ಅರ್ಥ ಮಾಡ್ಕೊಂಬಿಡಿ. ಲೈಫ್ ಟೈಮ್ ನೀವು ತಗೊಂಡ್ಬಿಟ್ಟು ಲೈಫ್ ಟೈಮ್ ನಿಮ್ಗೆ ಸಪೋರ್ಟ್ ಅಂತೂ ಸಿಗೋದಿಲ್ಲ. ಓಕೆ, ಅಂಡ್ ಅವ್ರಿಗೂ ಗೊತ್ತು ಆಲ್ಗೋಸ್ ಯಾವ್ದು ಕೂಡ ಕಂಪ್ಲೀಟ್ ಇಯರ್ಲಿ ಪ್ರಾಫಿಟಬಲ್ ಆಗೋ ಚಾನ್ಸಸ್ ಇಲ್ವೇ ಇಲ್ಲ. ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಈ ಇಯರ್ ನೀವು ಪ್ರಾಫಿಟಬಲ್ ಮಾಡಿರುತ್ತೆ ಆಲ್ಗೋ, ನೆಕ್ಸ್ಟ್ ಇಯರ್ ಪ್ರಾಫಿಟಬಲ್ ಮಾಡುತ್ತೆ ಅನ್ನೋದು ಗ್ಯಾರಂಟಿ ಇಲ್ವೇ ಇಲ್ಲ. ಮಾರ್ಕೆಟ್ ಕಂಡೀಷನ್ ಹೆಂಗ್ ಬೇಕಂಗ್ ಚೇಂಜ್ ಆಗ್ಬೋದು. ಓಕೆ, ಹೆಂಗ್ ಬೇಕಂಗ್ ಚೇಂಜ್ ಆಗುತ್ತೆ. ಓಕೆ, ಇವಾಗ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇತ್ತು. ಓಕೆ, ಸೊ ಟ್ರೆಂಡ್ ಇತ್ತಲ್ಲಿ ಕ್ಯಾರಿ ಮಾಡ್ತಾ ಇರುತ್ತೆ. ಓಕೆ, ನೀವು ಇವಾಗ ಆಲ್ಗೋನ ಡಿಸೈನ್ ಮಾಡಿರ್ತೀರ 1:2 ಆರ್ 1:3ಗೆ. ವಾಟ್ ಇಫ್ ನೆಕ್ಸ್ಟ್ ಯಾವಾಗಾದ್ರು ಕನ್ಸಾಲಿಡೇಷನ್ ಫೇಸ್ ಬಂದ್ರೆ ಎವ್ರಿ ಡೇ ಓಡಿಸ್ತಾ ಇರುತ್ತೆ, ಟ್ರಯಲಿಂಗ್ ಇಲ್ಲ, ಬ್ರೇಕ್ ಇವನ್ ಗೆ ತರ್ಲಿಲ್ಲ, ಈ ತರ ಎಲ್ಲ ಆದ್ರೆ ಪ್ರಾಬ್ಲಮ್. ಅಂಡ್ ನೀವೇ ಬೈ ಮತ್ತೆ ಸೆಲ್ ವ್ಯೂ ಹಾಕೋದಾದ್ರೆ ಆಲ್ಗೋ ಯಾಕೆ. ಓಕೆ, ಸೊ ಇದು ಇರುವಂತದ್ದು. ಆಮೇಲೆ ಬಾಟ್ ಅದು ಇದು ಅಂತ ಅನ್ಕೊಂಡು ಬರ್ತಾರೆ, ನಾವು ಕಂಪ್ಲೀಟ್ ಪ್ರೋಸೆಸ್ ನ ಆಟೋಮೇಟ್ ಮಾಡಿದೀವಿ ಅಂತ. ಕಂಪ್ಲೀಟ್ ಪ್ರೋಸೆಸ್ ಆಟೋಮೇಟ್ ಆಗಿದ್ರೆ ಅವ್ರಗಳೇ ಒಂದು 10-15 ಲ್ಯಾಪ್ಟಾಪ್ ತಗೊಂಡು ರನ್ ಮಾಡಿ ತುಂಬಾ ರಿಚ್ ಆಗ್ಬೋದು. ಓಕೆ, ಇವೆಲ್ಲ ನೀವು ಥಿಂಕ್ ಮಾಡಿ. ಸೊ ದಟ್ಸ್ ವೇರ್ ಅಲ್ಲಿ ನನ್ಗೆ ಒಂದು ತಲೆಗೆ ಬಂದಿದ್ದು, ವಿ ಹ್ಯಾವ್ ಎ ಟೀಮ್ ಆಫ್ ತುಂಬಾ ಗುಡ್ ಇಂಜಿನಿಯರ್ಸ್ ಇರುವಂತ ಟೀಮ್, ಲೆಟ್ಸ್ ಬಿಲ್ಡ್ ಇಟ್. ಓಕೆ, ನನಗೆ ಏನು ಅಂದ್ರೆ, ನನ್ನ ತಲೆಯಲ್ಲಿ ಏನಿತ್ತು, ನನಗೆ ಎವ್ರಿ ಡೇ ಪ್ರಾಫಿಟ್ ಆಗ್ಬೇಕು, ನನಗೆ ಒಂದು ದಿನ ಕೂಡ ರೆಡ್ ಆಗ್ಬಾರ್ದು. ನಾನು ಅದೇ ತರನೇ ಪ್ಲಾನ್ ಕೊಟ್ಟಿದ್ದು, ಒಂದು 1000 ಫೈಲ್ ಮೇಲೆ. ಅಂಡ್ ಇನ್ನೊಂದು ಅರ್ಥ, ನಾವು ಅವ್ರ ತರ ಎಲ್ಲ ಯಾರ ತರನು ರಿಚ್ ಅಲ್ಲ ನಾವು. ಸೊ ವಿ ಆರ್ ಫ್ರಮ್ ಎ ಮಿಡಲ್ ಕ್ಲಾಸ್ ಫ್ಯಾಮಿಲಿ.
ಸೊ ಏನು ಸೇವಿಂಗ್ಸ್ ಇತ್ತು ಅಂಡ್ ಮನೆಯಲ್ಲಿ ಇಸ್ಕೊಂಡಿದ್ದು ಅಂಡ್ ಇನಿಷಿಯಲಿ ನಾವು ಟೆಸ್ಟ್ ಅಂದ್ರೆ ಬಿಲ್ಡ್ ಮಾಡೋ ಫೇಸ್ ಅಲ್ಲಿ ದುಡ್ಡು ಬೇಕಾಗಿತ್ತಲ್ಲ, ಅವಾಗ ಸ್ವಲ್ಪ ಸ್ವಲ್ಪ ಯೂಸರ್ಸ್ ಗಳಿಗೆ ಕೊಟ್ಟು ಆ ದುಡ್ಡುಗಳಿಂದನೇ ಸಸ್ಟೈನ್ ಆಗಿದ್ ನಾವು. ಓಕೆ, ಯಾಕಂದ್ರೆ ಯು ನೀಡ್ ಲಾಟ್ ಆಫ್ ಮನಿ ಬಿಲ್ಡ್ ಮಾಡೋದಕ್ಕೆ, ತುಂಬಾ ಅಂದ್ರೆ ತುಂಬಾ ದುಡ್ಡು ಬೇಕು. ಸೊ ದಟ್ಸ್ ವೇರ್. ಅಂಡ್ ಇನ್ನು ಆಲ್ಗೋ ಸೆಲ್ ಮಾಡ್ತಾರಲ್ಲ ಅವರೆಲ್ಲ ಪ್ರೈಸ್ ಇಡ್ತಾರೆ ಗೊತ್ತಾ, ಟು ಏನೋ 2012 ಸಾರಿ 20,000 50,000 ಲೈಫ್ ಟೈಮ್ಗೆ. ಸಿ ಆ ಪ್ರೈಸಿಂಗ್ ಇಟ್ಸ್ ನಾಟ್ ರಾಂಗ್ ಅಂತ ಅನ್ನೋದಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ಇನ್ವೆಸ್ಟ್ಮೆಂಟ್ ಆಗಿರುತ್ತೆ, ತುಂಬಾ ಅಂದ್ರೆ ತುಂಬಾ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ನಾ ಹೇಳ್ತೀನಲ್ಲ, ಆಲ್ಗೋಸ್ ಆರ್ ನಾಟ್ ಸ್ಕ್ಯಾಮ್. ಆಲ್ಗೋಸ್ ನ ಸೆಲ್ ಮಾಡೋದಿದೆಯಲ್ಲ ಅದು ಸ್ಕ್ಯಾಮ್ ಆಗಬಾರ್ದು ಅಂತ. ಸೊ ದಟ್ಸ್ ವೈ ನಮ್ಗೆ ಇಷ್ಟೆಲ್ಲ ಇಶ್ಯೂಸ್ ಇತ್ತು. ಓಕೆ, ಸೊ ಏನ್ ಮಾಡಿದ್ವಿ ಅಂದ್ರೆ ನಮ್ಗೆ ಹತ್ರ ಫಂಡ್ ಇಲ್ಲ. ಫಂಡ್ ಬೇಕಲ್ಲ, ಈಗ ಇಷ್ಟನ್ನೆಲ್ಲ ಬಿಲ್ಡ್ ಮಾಡೋದಕ್ಕೆ ಫಂಡ್ ಬೇಕಲ್ಲ. ಯೂಶಲಿ ನಾವೇನ್ ಮ್ಯಾನ್ಯುಯಲ್ ಆಗಿ ಟ್ರೇಡ್ ಮಾಡ್ತಾ ಇದ್ವಲ್ಲ ಅಲ್ಲಿ ಬರುವಂತ ದುಡ್ಡು, ಅಂಡ್ ಇನ್ನೊಂದೇನು ಅಂದ್ರೆ ಅಂದ್ರೆ ಮನೆಯಿಂದ ಇಸ್ಕೊಂಡಿರುವಂತ ದುಡ್ಡು, ದೆನ್ ಸೇವಿಂಗ್ಸ್, ಆಮೇಲೆ ಲೇಟರ್ ಆನ್ ಯೂಸರ್ಸ್ ಗಳಿಗೆ ಸ್ವಲ್ಪ ಯೂಸರ್ಸ್ ನ ಹ್ಯಾಂಡಲ್ ಮಾಡ್ತಾ ಇದ್ವಿ, ಒಂದು 30 to 35 ಯೂಸರ್ಸ್ ಅಷ್ಟೇನೆ. ಅಲ್ಲಿ ಬಂದಂತ ದುಡ್ಡು ಅದನ್ನೆಲ್ಲ ತಗೊಂಡು ವಿ ಬಿಲ್ಟ್ ಇಟ್. ಆಮೇಲೆ ಮ್ಯಾನ್ಯಲ್ ಇಂದ ಏನ್ ನಾವು ಟ್ರೇಡ್ ಮಾಡ್ತಾ ಇದ್ದಾಗ ಪ್ರಾಫಿಟ್ ಬರ್ತಾ ಇತ್ತಲ್ಲ ಅದನ್ನ ತಗೊಂಡು ಆಲ್ಗೋನ ರನ್ ಮಾಡ್ತಾ ಇದ್ವಿ. ಅಂಡ್ ಟು ಬಿ ಫ್ರಾಂಕ್ ನಾನು ಹೇಳ್ತೀನಲ್ಲ, ಕಂಪ್ಲೀಟ್ ವೈಪ್ ಆಯ್ತು, ಕಂಪ್ಲೀಟ್ಲಿ ವೈಪ್ ಆಗೋಯ್ತು. ನಾನು ಯಾಕೆ ಈ ಸ್ಟೋರಿ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೊಂದು ಕಾನ್ಫಿಡೆನ್ಸ್ ಬರ್ಲಿ ಲೈಫ್ ಅಲ್ಲಿ, ಸೊ ದಟ್ ಫೇಲ್ಯೂರ್ ಅನ್ನೋದು ಏನಿದೆಯಲ್ಲ ಅದು ಎಂಡ್ ಅಲ್ಲ, ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ, ಹಾರ್ಡ್ ವರ್ಕ್ ಮಾಡ್ಬೇಕು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಕಂಪ್ಲೀಟ್ಲಿ ವೈಪ್ಡ್, ಎಲ್ಲಾನು ವೈಪ್ ಆಗೋಯ್ತು. ವೈಪ್ ಆಗಿದ್ದು ನಾನು ಮುಂಚೆನೂ ತೋರಿಸಿದ್ದೀನಿ, ಅದನ್ನ ವೈಪ್ ಆಗಿದ್ದು ಕಮ್ಮಿಗೆ ಬಂದಿದ್ದನ್ನ ಎಲ್ಲಾನು ಕೂಡ. ಸಿ -40% ಹೋಗ್ತಾ ಇತ್ತು, ಬ್ರೇಕ್ ಇವನ್ ಬರ್ತಾ ಇತ್ತು, +20 ಬರ್ತಾ ಇತ್ತು, +40 ಹೋಗ್ತಾ ಇತ್ತು, ಹಂಗೆ ಫ್ಲಕ್ಚುಯೇಟ್ ಆಗ್ತಾ ಇತ್ತು. ಅಂಡ್ ಐ ನೋ, ನನಗೆ ಗೊತ್ತು ಆಲ್ಗೋ ಶುಡ್ ರನ್ ಎಂಟೈರ್ ಇಯರ್ ರನ್ ಆಗ್ಬೇಕು. ಎಂಟೈರ್ ಇಯರ್ ರನ್ ಆದ್ರೆ ಮಾತ್ರ ನಮ್ಗೆ ಕಂಪ್ಲೀಟ್ ರಿಸಲ್ಟ್ ಗೊತ್ತಾಗೋದು. ಪರ್ ಮಂತ್ ಗೆ ನೀವು -20% ಅಲ್ಲಿ ಇದ್ರೆ ನೆಕ್ಸ್ಟ್ ಮಂತ್ +20 ಆಗೋ ಚಾನ್ಸಸ್ ಇರುತ್ತೆ. ಸೊ ದಟ್ ಯಾವತ್ತೂ ಕೂಡ ಆಲ್ಗೋಸ್ ಗಳನ್ನ ಸುಮ್ನೆ ಹಾಕಿ ಬಿಟ್ಬಿಡ್ಬೇಕು. ಈಗ ನೀವು ಹೇಗೆ ಸಿಪ್ ಅಂತ ಮೇಂಟೈನ್ ಮಾಡ್ತಿರಲ್ಲ ಪರ್ ಮಂತ್, ಆ ತರ. ಸೊ ಈ ತರ ಪ್ಲಾನ್ ಅಲ್ಲೇ ಇದ್ದಿದ್ದು, ಲೈಕ್ ಲಾಟ್ ಆಫ್ ಇಶ್ಯೂಸ್, ಲಾಟ್ ಆಫ್ ಪ್ರಾಬ್ಲಮ್ಸ್, ತುಂಬಾ ಅಂದ್ರೆ ತುಂಬಾ ವೈಪ್ ಮಾಡ್ಬಿಡ್ತು, ಕ್ಯಾಪಿಟಲ್ ನೇ ವೈಪ್ ಮಾಡ್ತು. ಅಂಡ್ ಅಗೇನ್ ಇನ್ನೊಂದ್ಸತಿ ಕ್ಯಾಪಿಟಲ್ ಹಾಕೊಂಡ್ವಿ, ನಾವು ಕಷ್ಟಪಟ್ಟು ದುಡ್ದಂತ ದುಡ್ಡನ್ನ ಹಾಕಿದ್ದು, ಕ್ಯಾಪಿಟಲ್ ಹಾಕಿದ್ವಿ, ವೈಪ್ ಆಯ್ತು. ಹ್ಯೂಜ್ ಕ್ಯಾಪಿಟಲ್, ಅದಿಷ್ಟು ಬೇಡ, ಹ್ಯೂಜ್ ಕ್ಯಾಪಿಟಲ್ ವೈಪ್ ಆಯ್ತು. ಅಗೇನ್ ಹಾಕಿದ್ವಿ, ಅದು ಕೂಡ 40% ಎಗ್ರೋಯ್ತು. ಅಂದ್ರೆ ಓವರ್ ಆಲ್ 140% ಕ್ಯಾಪಿಟಲ್ ವೈಪ್ ಆಗಿತ್ತು. ಇನ್ ಮಿಕ್ಕಿದಿದ್ದೆ 60% ಕ್ಯಾಪಿಟಲ್. ಆಡ್ ಮಾಡೋದಕ್ಕೆ ದುಡ್ಡಿಲ್ಲ. ಸೊ ಮ್ಯಾನ್ಯುಯಲ್ ಏನ್ ಟ್ರೇಡ್ ಹೊಡಿತೀವಿ ಅದು ಕೂಡ ಆಗ್ತಾ ಇದ್ರೆ ಜೀವನ ನಡಿಬೇಕಲ್ಲ, ಹೆಂಗ್ ಜೀವನ ನಡೆಯುತ್ತೆ? ಸೊ ದುಡ್ಡಿಲ್ಲ, ಏನ್ ಮಾಡೋದು ಗೊತ್ತಾಗ್ಲಿಲ್ಲ. ಲೆಟ್ಸ್ ಕ್ವಿಟ್ ಮಾಡ್ಬಿಡೋಣ, ಇನ್ನಾಗಲ್ಲ ಇದು ಅನ್ಕೊಂಡೆ ನಾವ್ ಇದ್ವಿ. ಅವಾಗ ನಮ್ಮ ಟೀಮ್ ಅವರೊಬ್ರು ಆಲ್ಗೋನ ಒಂದು ಪ್ಲಾನ್ ನ ತಂದ್ರು. ಓಕೆ, ಆಲ್ಗೋನ ಯಾವ ತರ ಡಿಸೈನ್ ಮಾಡ್ಬೇಕು. ಸೊ ನಾವೇನ್ ಮಾಡಿದ್ದು ಅಂದ್ರೆ, ನನ್ಗೇನ್ ಗೊತ್ತು ಅದನ್ನ ಇಡೋಣ ಅಂತ ತುಂಬಾ ಕಾಂಪ್ಲಿಕೇಟ್ ಮಾಡ್ಬಿಟ್ವಿ ನಾವು. ತುಂಬಾ ಅಂದ್ರೆ ತುಂಬಾ, ನೀವು ನೋಡ್ಬೋದು ಆಲ್ಗೋ ರನ್ ಮಾಡಿದಾಗ ಫಿಬ್ ಆ ಟ್ರೇಡ್ಸ್ ಗಳನ್ನೆಲ್ಲ ಇನ್ಕ್ಲೂಡ್ ಮಾಡಕ್ ನೋಡಿದ್ವಿ, ಲಿಕ್ವಿಡಿಟಿ ಸ್ವೀಪ್ಸ್ ನ ಇನ್ಕ್ಲೂಡ್ ಮಾಡೋದಕ್ಕೆ ನೋಡಿದ್ವಿ, ಅದನ್ನೆಲ್ಲ ಇನ್ಕ್ಲೂಡ್ ಮಾಡೋಕೆ ನೋಡಿದ್ರೆ ತುಂಬಾ ಅಂದ್ರೆ ತುಂಬಾ ವರ್ಸ್ಟ್ ಆಗೋಯ್ತು. ಯಾವಾಗ ನೀವು ಆಲ್ಗೋನ ಸುಮ್ನೆ ಇಂಡಿಕೇಟರ್ ಬೇಸ್ಡ್ ಇಟ್ಬಿಟ್ರೆ ಒಳ್ಳೆ ರಿಸ್ಕ್ ರಿವಾರ್ಡ್ ಅಲ್ಲಿ 20-30% ಅಕ್ಯುರೇಸಿ ಇದ್ರೂ ಸಾಕಾಗುತ್ತೆ. ಬಟ್ ನನಗ್ ಬೇಕಾಗಿದ್ದು ಎವ್ರಿ ಡೇ ಪ್ರಾಫಿಟ್, ಎವ್ರಿ ಡೇ ಪ್ರಾಫಿಟ್ ನನಗ್ ಬೇಕೇ ಬೇಕಾಗಿತ್ತು. ನಾ ಅದೇ ತರನೇ ಕೇಳಿದ್ದು, ಎವ್ರಿಥಿಂಗ್ ಎಲ್ಲ ಟ್ರೈ ಮಾಡಿದ್ವಿ, ಎಲ್ಲಾನು ಕಂಪ್ಲೀಟ್ಲಿ ಗಾನ್ ಆಗೋಯ್ತು. ಸೊ ಅಷ್ಟೇ, ಕ್ವಿಟ್ ಅನ್ನೋ ಟೈಮ್ ಅಲ್ಲಿ ನಮ್ ಟೀಮ್ ಅಂತ ಒಬ್ರು ಬಂದು, ಬ್ರೋ ಈ ತರ ಮಾಡೋಣ, ಬೇಸಿಕ್ ಆಗು ಇರಬೇಕು, ಅಂಡ್ ನೀವೇನ್ ಯೋಚನೆ ಮಾಡ್ತಿರಲ್ಲ ಅದೇ ತರನು ಇರುತ್ತೆ ಇದು ಅನ್ನೋ ತರ ಬೇಸಿಕ್ ಆಗಿ ಮಾಡೋಣ, ಅದನ್ನ ಒಂದ್ ಸ್ವಲ್ಪ ಅಡ್ವಾನ್ಸ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಲಾಸ್ಟ್ 2 weeks ಬ್ಯಾಕ್ ಈ ಪ್ಲಾನ್ ನ ತಂದು ಎಲ್ಲಾ ಚೇಂಜಸ್ ಮಾಡಿ ಕಂಪ್ಲೀಟ್ಲಿ ಟೆಸ್ಟ್ ಮಾಡಿ ದೆನ್ ನಮ್ಮ ಪರ್ಫಾರ್ಮೆನ್ಸ್ ಲ್ಯಾಬ್ಗೆ ಕನೆಕ್ಟ್ ಮಾಡಿದ್ವಿ. ಅಂಡ್ ಇಡೀ ವರ್ಲ್ಡ್ ಅಲ್ಲೇ ಇದು ಫಸ್ಟ್ ಟೈಮ್ ಈ ತರ ನಿಮ್ಗೆ ಪರ್ಫಾರ್ಮೆನ್ಸ್ ಲ್ಯಾಬ್ ಕಾಣಿಸೋದು. ಅಂಡ್ ಇನ್ನೊಂದ್ ಏನಂದ್ರೆ, ಇದು ನಿಮ್ಮೆಲ್ಲಾರ್ಗು ಆಕ್ಸೆಸ್ ಇರುತ್ತೆ, ನೀವೆಲ್ಲಾರು ನೋಡ್ಬೋದು. ಇಲ್ಲೆಲ್ಲಾನು ನೋಡಿ ಟ್ರೇಡ್ಸ್ ಗಳು ಪಿಕ್ ಆಗಿರೋದಿದೆ. ಓಕೆ, ಸೊ ನೀವ್ ಇಲ್ಲೆಲ್ಲ ನೋಡ್ಬೋದು. ಸಿ ಎಲ್ಲಿಂದ ಶುರು ಆಗಿದ್ ಗೊತ್ತಾ? ಇಲ್ಲಿತ್ತು ನೋಡಿ, ಇಲ್ಲಿಗೆ ಏನಾಗಿತ್ತು ಅಂದ್ರೆ 20ನೇ ತಾರೀಕು ಗಾನ್ 140% ಹೋಗ್ಬಿಟ್ಟಿತ್ತು. ನನ್ನ ಚಾನಲ್ ಅಲ್ಲೂ ಅಪ್ಲೋಡ್ ಮಾಡಿದೀನಿ. ಅಂಡ್ ನೀವೇನ್ ಮಾಡ್ಬೋದು ಅಂದ್ರೆ, ಈ ಟ್ರೇಡ್ಸ್ ನೆಲ್ಲ ತಗೊಂಡ್ಬಿಟ್ಟು ಹೇಗೆ ಪಿಕ್ ಆಗ್ತಾ ಇದೆ ಅನ್ನೋ ನೀವು ಅನಲೈಸ್ ಮಾಡ್ಬೋದು. ಓಕೆ, ಎಜುಕೇಶನ್ ಪರ್ಪಸ್ ಗೆ ಅಷ್ಟೇನೆ. ಅಂಡ್ ನಾನು ಹೇಳ್ತೀನಿ ಇದನ್ನ ಏನಕ್ಕೆ ಮಾಡಿರೋದು ಅದನ್ನೆಲ್ಲಾನು ಹೇಳ್ತೀನಿ. ಸಿ -138 ಹೋಗಿತ್ತು, ಕಂಪ್ಲೀಟ್ ಆಗಿ -140%, ಹ್ಯೂಜ್ ಡ್ರಾಬ್ಯಾಕ್, ಹ್ಯೂಜ್ ಡ್ರಾ ಡೌನ್ ಇದು. ಓಕೆ, ನೀವ್ ಯಾರನ್ನಾದ್ರೂ ನೋಡಿದೀರಾ ಬಂದ್ಬಿಟ್ಟು ಈ ತರ ಫೇಲ್ಯೂರ್ಸ್ ಗಳನ್ನ ಮಾತಾಡೋರ್ನ ಯಾರನ್ನಾರು ನೋಡಿದೀರಾ ನಿಮ್ಮ ಲೈಫ್ ಅಲ್ಲಿ? ನಾನ್ ಮಾತಾಡ್ತೀನಿ, ಯಾಕೆ ಅಂದ್ರೆ ಈ ಫೇಲ್ಯೂರ್ಸ್ ನಿಮ್ಗಳಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ನಿಮ್ಗಳಿಗೆ ಒಂದು ಜೋಶು ಕೊಡುತ್ತೆ. ಅಂಡ್ ಸೊ ಅಲ್ಲಿಂದ ಚೇಂಜಸ್ ನ ಮಾಡೋದಕ್ಕೆ ಶುರು ಮಾಡಿದ್ವಿ. ಅಂಡ್ ನೈಟ್
ಅಂದ್ರೆ ಹಗ್ಲು ರಾತ್ರಿ ಅನ್ನೋದು ನೋಡಿಲ್ಲ, ಲಾಟ್ ಆಫ್ ಚೇಂಜಸ್ ಆಗ್ತಾನೆ ಇತ್ತು. ಅಲ್ಲಿಂದ ಒಂದು ಪ್ಲಾನ್ ತಂದ್ರಲ್ಲ, ಆ ಪ್ಲಾನ್ ಪ್ರಕಾರ ಫೈಲ್ ನ ರೆಡಿ ಮಾಡಿದ್ವಿ. ಲಿಟ್ರಲಿ 1000 ಕಿಂತ ಜಾಸ್ತಿ ಫೈಲ್ ನ ಕ್ರಿಯೇಟ್ ಮಾಡಿದ್ವಿ. ಇದು ಆಕ್ಚುಲ್ ಆಗಿರುವಂತದ್ದು 16ನೇ ವರ್ಷನು, ಬಟ್ ಕ್ರಿಯೇಟ್ ಮಾಡಿರುವಂತ ಫೈಲ್ ಲೆಕ್ಕನೇ ಇಲ್ಲ. ಅಂಡ್ ನೋಡ್ಬೋದು ಇಲ್ಲಿಂದ ದೆನ್ ಅದು ಮೈನಸ್ ಆಗ್ಲೇ ಇಲ್ಲ. ಸೊ 144 ಇಂದ 100% ನ ರಿಕವರ್ ಮಾಡ್ಬಿಟ್ವಿ. ಇನ್ನ 44 ಇದೆ. ಖುಷಿ ಅನ್ನೋದಕ್ಕಿಂತ ನನಗೇನಂದ್ರೆ ನಾ ಹಾಕಿರುವಂತ ಹಾರ್ಡ್ ವರ್ಕ್ ಗೆ ಇದೊಂದು ರಿಸಲ್ಟ್. ಓಕೆ, ಇದನ್ನ ಏನಕ್ಕೆ ಮಾಡಿರೋದು ಬಿಲ್ಡ್ ಸಿ, ಈಗ ಏನಾಗುತ್ತೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ನೀವು ಯೂಸರ್ಸ್ ಗೆ ಅಂತ ಹೋದಾಗ ಕೂಡ ನೋ ಒನ್ ಇಸ್ ರೆಡಿ ಟು ಸ್ಟೇ. ಓಕೆ, ಯಾಕೆ ಅಂದ್ರೆ ಅಟ್ಲೀಸ್ಟ್ ತಿಂಗಳು ರಿಟರ್ನ್ಸ್ ಈ ತರನೇ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದು, ಯಾರು ಕೂಡ ಇಯರ್ಲಿ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅಂಡ್ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ತಿಂಗಳು ಸಬ್ಸ್ಕ್ರಿಪ್ಷನ್ ನೀವು ಇಟ್ರಿ ಅನ್ಕೊಳ್ಳೋಣ. ತಿಂಗಳು ಸಬ್ಸ್ಕ್ರಿಪ್ಷನ್ ಆದ್ರೆ ಆ ತಿಂಗಳಿಗೆ ನೀವು ಪ್ರಾಫಿಟ್ ಆಗ್ಲೇಬೇಕು, ಆ ಸಬ್ಸ್ಕ್ರಿಪ್ಷನ್ ಆದ್ರೂ ಇದ್ ಮಾಡ್ಬೇಕು. ಕ್ಯಾಪಿಟಲ್ ಪ್ರೊಟೆಕ್ಷನ್ ಆಗಿರ್ಬೋದು. ಅಂಡ್ ಮಾರ್ಕೆಟ್ ಅನ್ಸರ್ಟೈನ್, ನೀವ್ ಏನನ್ನು ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ. ಆಲ್ಗೋ ಕೂಡ ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ. ಆಲ್ಗೋ ಏನಿರುತ್ತಲ್ಲ, ದ ಪ್ರೀವಿಯಸ್ ಡೇಟಾನ ತಗೊಂಡು ಲಾಜಿಕ್ ನ ಕ್ರಿಯೇಟ್ ಮಾಡಿರ್ತೀವಿ. ಆ ಪ್ರೀವಿಯಸ್ ಡೇಟಾ ಲಾಜಿಕ್ ಪ್ರಕಾರ ಅದು ಆಲ್ಗೋ ಬಿಲ್ಡ್ ಆಗಿರುತ್ತೆ. ಫ್ಯೂಚರ್ ನ ಏನು ಪ್ರಿಡಿಕ್ಟ್ ಮಾಡೋದಕ್ಕಾಗೋದಿಲ್ಲ. ಫಸ್ಟ್ ಇದ್ರ ತಲೆಯಲ್ಲಿ ಇರ್ಬೇಕು ಆಲ್ಗೋ ಅನ್ನೋದನ್ನ. ಸೊ ಅನ್ಸರ್ಟೈನ್ ಇದು. ಬಟ್ ವೆನ್ ಎವರ್ ಲಾಸ್ ಅಷ್ಟು 140% ಹೋದಾಗ ಏನ್ ಥಿಂಕ್ ಮಾಡಿದ್ವಲ್ಲ, ಯಾವ ವೇ ಅಲ್ಲಿ ತರಬೇಕು ನಾವು, ಯಾವ ವೇ ಅಲ್ಲಿ ಅಪ್ರೋಚ್ ಅನ್ನ ಇಡಬೇಕು ಅನ್ನೋದನ್ನ ಕೂತ್ಕೊಂಡು ಒಬ್ರು ತಂದ್ರು ಆ ಪ್ಲಾನ್ ನ. ಅದೇ ಅನ್ನೋದು ಟೀಮ್ ವರ್ಕ್ ಅನ್ನೋದು. ಆ ಪ್ಲಾನ್ ಪ್ರಕಾರ ಕೋಡ್ ಆಯ್ತು. ಕೋಡ್ ಪ್ರಕಾರ ದೆನ್ ಆ ಕೋಡ್ ಅಲ್ಲಿ ಏನೇನು ಇಂಪ್ರೂವ್ಮೆಂಟ್ ಬೇಕಾಗಿತ್ತು, ಹೇಗೆ ಅದು ವಿತ್ ದ ಟ್ರೆಂಡ್ ಇರಬೇಕು. ಸೈಡ್ ವೇಸ್ ಯಾವ್ದು ಇದ್ದಾಗ ತಗೋಬಾರ್ದು, ಟ್ರೆಂಡ್ ಅಗೇನೆಸ್ಟ್ ಯಾವ್ದು ಪಿಕ್ ಮಾಡಬಾರ್ದು. ಇವನ್ನೆಲ್ಲಾನು ನೋಡಿ, ಟ್ರೆಂಡ್ ಅಗೇನೆಸ್ಟ್ ಪಿಕ್ ಮಾಡಿದ್ರೆ ಸ್ಕ್ಯಾಲ್ಪ್ ಆಗ್ಬೇಕು. ಇಲ್ಲೆಲ್ಲ ನೋಡ್ಬೋದು ಒಂದೊಂದು $37 ಎಲ್ಲ ಇದೆ ಸ್ಕ್ಯಾಲ್ಪ್ ಮಾಡಿರೋದು, ಅದೆಲ್ಲಾನು ಕೂಡ ಸ್ಕ್ಯಾಲ್ಪ್ ಆಗಿರೋದು. ಓಕೆ, ಸೊ ಈ ತರ. ಅಂಡ್ ನಿಮ್ಗೆ ಇಲ್ಲಿ ಎಲ್ಲಾನು ಸಿಗುತ್ತೆ, ಯಾವ ಪ್ರೈಸ್ ಅಲ್ಲಿ ತಗೊಂಡಿದೆ, ಕ್ಲೋಸ್ ಟೈಮ್ ಕೂಡ ಸಿಗುತ್ತೆ, ಎಲ್ಲ ಇರುತ್ತೆ. ಸೊ ದಟ್ ನಿಮ್ಮ ಚಾರ್ಟ್ ಅಲ್ಲಿ ಹೋಗಿ ನೋಡಿ ನೀವು ಪ್ರಾಕ್ಟೀಸ್ ಮಾಡ್ಬೋದು ಮ್ಯಾನ್ಯಲ್ ಆಗಿ. ಓಕೆ, ಅಂಡ್ ಇದನ್ನ ಬಿಲ್ಡ್ ಮಾಡಿದ್ದೇನಕ್ಕೆ, ಫಸ್ಟ್ ಥಿಂಗ್ ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಸಿ, ಇವಾಗ ಬಂದು ನಾನು ಇದನ್ನ ಲಾಸಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂಡ್ ಇನ್ನೂ ನೋಡಿ ಇದು ನೆಗೆಟಿವ್ ಇದೆ. ಓಕೆ, ಹೇಗೆ ಅಂದ್ರೆ, ಸಿ, ನಮ್ಗೆ ಯಾರು ಕೂಡ ಬ್ಯಾಕ್ ಮಾಡೋರು ಇಲ್ಲ ನಮ್ಗೆ. ಓಕೆ, ನಾವೆಲ್ಲ ಅಂತ ದೊಡ್ಡ ವ್ಯಕ್ತಿಗಳು ಅಲ್ಲ. ನಮ್ದೊಂದು ಈ ತರ ಪ್ರಾಡಕ್ಟ್ ಇದೆ ಬ್ಯಾಕ್ ಮಾಡಿ ಅಂದ್ರೆ ಆಗೋದಿಲ್ಲ. ಆಬ್ವಿಯಸ್ಲಿ ನಾನು ಔಟ್ ಆಫ್ ಕಂಟ್ರಿ ಇಂದನೇ ನನ್ನ ಮೇನ್ ಫೋಕಸ್ ಇದ್ದಿದ್ದು. ಇಂಡಿಯಾದಲ್ಲಿ ಇವೆಲ್ಲರೂ ಕೂಡ ತುಂಬಾ ಕಷ್ಟ. ಓಕೆ, ನಿಮ್ಗೆ ಇಂಡಿಯಾದಲ್ಲಿ ಇವನ್ನೆಲ್ಲ ರನ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಆಪ್ಸ್ ಗಳು ಅವೆಲ್ಲಾನು ಕೂಡ ಲೀಗಲ್ ಇಲ್ಲಿಗಲ್ ಅದೇ ಇದು ಬರ್ತಾ ಇರುತ್ತೆ. ಸೊ ಔಟ್ ಆಫ್ ಕಂಟ್ರಿ ಇಂದ ಯೂಸರ್ಸ್ ನ ತರಬೇಕು ಅಂದಾಗ 170 ಯೂಸರ್ಸ್ ರೆಡಿ ಇದ್ರು. ನನಗೆ ಪರಿಚಯ ಇರೋರಿಂದಾನೇ 170 ಯೂಸರ್ಸ್ ನ ನಾವು ರೆಡಿ ಮಾಡಿದೆ. ಅವರು ನನ್ ಮೇಲೆ ನಂಬಿಕೆ ಇಟ್ಕೊಂಡು ಕೊಡು ಅಂತಾನೆ ಅಂದಿದ್ರು. ಬಟ್ ಸ್ಟಿಲ್ ನಾನು ಯೂಸ್ ಮಾಡೋದಕ್ಕೆ ಕೊಟ್ಟಿಲ್ಲ. ಯಾಕೆಂದ್ರೆ ಪರ್ಫಾರ್ಮೆನ್ಸ್ ಲ್ಯಾಬ್ ಅನ್ನೋದು ಏನಿದೆಯಲ್ಲ, ಅವ್ರು ಪರ್ಫಾರ್ಮೆನ್ಸ್ ಲ್ಯಾಬ್ ನೋಡಿನ ಅವ್ರು ಇಷ್ಟಪಟ್ಬಿಟ್ಟಿದ್ರು. ಪರ್ಫಾರ್ಮೆನ್ಸ್ ಲ್ಯಾಬ್ ನ ಯಾಕೆಂದ್ರೆ ಈ ತರ ಯಾರು ಇಡೋದಿಲ್ಲ, ಅದನ್ನ ಇಟ್ಟಿದ್ದೀರಾ, ಎವ್ರಿ ಡೇ ಅಪ್ಡೇಟ್ ಆಗ್ತಾ ಇರುತ್ತೆ, ಅದನ್ನ ಇಟ್ಟಿದ್ದೀರಲ್ಲ, ಸೊ ದಟ್ಸ್ ಗ್ರೇಟ್ ಅನ್ಬಿಟ್ಟು ಕೊಡು ಅಂತಾನೆ ಅಂದಿದ್ರೆ ನಾನು ಕೊಡ್ಲಿಲ್ಲ. ನೀವು ಇದನ್ನ ನೋಡಿ ಅಂದ್ವಿ. ಅವಾಗ ಏನಿತ್ತು ಅಂದ್ರೆ +20% ಅಲ್ಲಿ ಇತ್ತು, +20 40% ಅಲ್ಲೂ ಇತ್ತು. ಅವಾಗಿಂದ ಅವ್ರು ನೋಡಕ್ ಶುರು ಮಾಡಿದ್ದು -140 ಹೋದಾಗ ಅವರು ಹೋಪ್ ಕಳ್ಕೊಂಡ್ಬಿಟ್ರು. ಓಕೆ ಗುರು, ಇದು ಇನ್ನಾಗಲ್ಲ. ಯಾಕೆಂದ್ರೆ ದೇನು ಆಲ್ಗೋಸ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಸ್ಕ್ಯಾಮ್ಸ್ ಗಳಾಗ್ತಾ ಇದೆ. ಬಟ್ ಅವರು ನಮ್ನ ಬ್ಯಾಕ್ ಮಾಡೋಣ ಅಂತಾನೆ ಇದ್ದಿದ್ದು. ಬಟ್ ಅದ್ ನೋಡಿದ ತಕ್ಷಣ ಹೋಪ್ ಕಳ್ಕೊಂಡ್ಬಿಟ್ರು. ಅಂಡ್ ಅದಾದ್ಮೇಲೆ ನಮ್ಗು ಹೋಪ್ ಹೋಯ್ತು. ಓಕೆ, ಇಷ್ಟು ಕಷ್ಟಪಟ್ಟು ತಂದಿದ್ನಲ್ಲ ಗುರು, ಏನು ಇಲ್ವಲ್ಲ, ಇವಾಗ ಅವರೇ ಹೋಗ್ತಾ ಇದಾರಲ್ಲ, ಬೇಡ ಅನ್ಬಿಟ್ಟು ಅಂದಾಗ ಓಕೆ ಬಿಟ್ಬಿಡೋಣ ಅಂತ ಇದ್ದಾಗ ಇವೆಲ್ಲ ಆಗಿ ಇವಾಗ ಹಿಂಗ್ ಕೂತಿದೆ. ಬಟ್ ಇವಾಗ್ಲೂ ಕೂಡ ಅವರು ಕೇಳ್ತಾ ಇದಾರೆ, ಲೈಕ್ ಓಕೆ ಹೆಂಗೋ ತಂದಿದ್ದೀರಾ, ಹಾರ್ಡ್ ವರ್ಕಿಗಾರು ನಾನು ಪೇ ಮಾಡ್ತೀನಿ ಅನ್ನೋ ತರ ಅವ್ರು ಕೇಳ್ತಾ ಇದ್ರು. ಸ್ಟಿಲ್ ನಾವು ಕೊಡ್ತಾ ಇಲ್ಲ. ಯಾಕೆ ಅಂದ್ರೆ ಅದಕ್ಕೂ ಹೇಳ್ತೀನಿ. ಅಂಡ್ ಇನ್ನೊಂದೇನಂದ್ರೆ, ಲಿಟ್ರಲಿ ವಿ ಹ್ಯಾವ್ ಇನ್ವೆಸ್ಟೆಡ್ ಸೋ ಮಚ್ ಆಫ್ ಮನಿ ಇಲ್ಲಿ, ಅಂಡ್ ₹1 ಕೂಡ ರಿಕವರ್ ಆಗಿಲ್ಲ. ಅಂದ್ರೆ ಲೈಕ್ ಬಿಲ್ಡ್ ಮಾಡೋ ಸ್ಟೇಜ್ ಇಂದ ಹಿಡಿದು ಏನೆಲ್ಲ ಖರ್ಚು ಮಾಡಿದೀವಿ. ಅಂಡ್ ಈ ಕ್ಯಾಪಿಟಲ್ ಎಲ್ಲ ಹೋಗಿರೋದು ಎಲ್ಲ ಸೇರಿದ್ರು ಕೂಡ, ಸೊ ನಾವ್ ಏನನ್ನು ಕೂಡ ರಿಕವರ್ ಮಾಡಿಲ್ಲ. ಇನ್ನು ₹1 ಕೂಡ ರಿಕವರ್ ಮಾಡಿಲ್ಲ. ಬಟ್ ಇವಾಗ ಒಂದು ಹೋಪ್ ಬಂದಿರೋದ್ರಿಂದ ನನ್ನ ಪ್ಲಾನ್ ಏನು ಅಂದ್ರೆ, ಸಿ, ನಾನೊಬ್ಬ ಫಂಡಿಂಗ್ ಅಕೌಂಟ್ ಆದ್ರೆ ನಾನು ಒಬ್ಬ ರನ್ ಮಾಡ್ಬೋದು ಅಷ್ಟೇನೆ. ಇವಾಗ 7 ಆಕ್ಟಿವ್ ಯೂಸರ್ಸ್, 5 ನಮ್ದೇ ಅಕೌಂಟ್, ಇನ್ನು 2 ಯೂಸರ್ಸ್ ಅಂದ್ರೆ ಒಬ್ರು ರನ್ ಮಾಡ್ತಾ ಇದಾರೆ ನಮ್ ಮೇಲೆ. ಗುರು, ನಾನ್ ನಿಮ್ ಮೇಲೆ ನಂಬಿಕೆ ಇಡ್ತೀನಿ ಗುರು, ನಿಮ್ ಮೇಲೆ ಲೈಫ್ ಲಾಂಗ್ ನಾನು ನಂಬಿಕೆ ಇಡ್ತೀನಿ, ನೀವು ಮಾಡಿ ಅನ್ನೋ ತರ ಒಬ್ರು ಬಂದು ರನ್ ಮಾಡ್ತಾ ಇದಾರೆ. ಅಂಡ್ ಹೋಪ್ ಈಸ್ ಆಲ್ಸೋ ಸೀಯಿಂಗ್ ಈಗ ಒಳ್ಳೆ ಪ್ರಾಫಿಟ್ ಅಲ್ಲಿ ಇದಾರೆ. ಬಟ್ ಮುಂದೆ ಏನು ಅಂತ ಗೊತ್ತಿಲ್ಲ, ಮುಂದೆ ಏನು ಅಂತ ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ. ಓಕೆ, ಬಟ್ ನನ್ನ ಪ್ಲಾನ್ ಇದು ಬಿಲ್ಡ್ ಮಾಡಿರೋದಕ್ಕೆ ಪ್ಲಾನ್ ಏನು ಅಂದ್ರೆ, ಸಿ, ಸಿಂಪಲ್. ನಾನು ಇವಾಗ ಒಂದು 10 ಫಂಡಿಂಗ್ ಅಕೌಂಟ್ ತಗೋತೀನಿ, ಎಲ್ಲಾ ಲೆವೆಲ್ 6K 10K ಎಲ್ಲಾನು ಕೂಡ ಕನೆಕ್ಟ್ ಮಾಡ್ಬಿಟ್ಟು ಎವ್ರಿ ಡೇ 1% ಟಾರ್ಗೆಟ್ ಇಡ್ತೀನಿ. 1% ಪ್ರಾಫಿಟ್ ಮಾಡ್ಕೊಡ್ಬೇಕು, ಇದು ಅಷ್ಟೇನೆ ಲೈಫ್ ಸೆಟ್.
ಮ್ಯಾನ್ಯುಯಲ್ ಹೊಡೆದ್ರೆ ಎಷ್ಟೆಲ್ಲ ತಲೆನೋವು, ಮ್ಯಾನ್ಯುಯಲ್ ಬಾ ಹೊಡಿ, ರಿಕವರ್ ಮಾಡು, ಇನ್ನೊಂದು ಅಕೌಂಟ್ ತಗೋ, ಹೊಡಿ ರಿಕವರ್, ಇನ್ನೊಂದು ತಗೋ. ಇಲ್ಲಿ ಕನೆಕ್ಟ್ ಮಾಡ್ಬಿಡು, ಎವ್ರಿ ಡೇ 1% ಆಲ್ಗೋ ಮಾಡ್ಬಿಟ್ರೆ ಸಾಕಲ್ವಾ, ಲೈಫ್ ಸೆಟ್ ಫುಲ್ ಆಲ್ಗೋ ಫಂಡಿಂಗ್ ಅಕೌಂಟ್ ಕ್ಲಿಯರ್ ಆಗುತ್ತೆ. ಬ್ರೀಚ್ ಆಯ್ತಾ, ಅಗೇನ್ ನೆಕ್ಸ್ಟ್ ಹೋಗ್ತೀನಿ, ಅಗೇನ್ ನೆಕ್ಸ್ಟ್ ಒಂದು ತಗೋತೀನಿ. ಓಕೆ, ಸೊ ಕಮ್ಮಿ ದುಡ್ಡಿಗೆ ಹ್ಯೂಜ್ ಕ್ಯಾಪಿಟಲ್ ಸಿಗುತ್ತೆ. ಬ್ರೋಕರ್ ಅಕೌಂಟ್ ಆದ್ರೆ ಅಷ್ಟು ಹ್ಯೂಜ್ ಕ್ಯಾಪಿಟಲ್ ಹಾಕಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ಸೊ ದಟ್ಸ್ ವೈ ಆ ಒಂದು ಪ್ಲಾನ್ ಏನಿದೆಯಲ್ಲ ಅದನ್ನ ನಾನು ಇವಾಗ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತೀನಿ. ಇದು 44 ಇರೋದು +44 ಆದ್ಮೇಲೆ, ಯಾಕಂದ್ರೆ ಈ ಲಾಸ್ಟ್ ಸ್ಟೇಜ್ ಅಲ್ಲಿ ಗೊತ್ತಿಲ್ಲ ಏನಾಗುತ್ತೆ ಅಂತ. +44 ಆದ್ಮೇಲೆ 10 ಫಂಡಿಂಗ್ ಅಕೌಂಟ್ ತಗೊಂಡ್ಬಿಟ್ಟು 10 ಕನೆಕ್ಟ್ ಮಾಡ್ಬಿಡ್ತೀನಿ. ಐ ವಿಲ್ ಅಪ್ಡೇಟ್ ಇಟ್, ಕ್ಲಿಯರ್ ಆಯ್ತಾ ಏನು ಅಂತ. ಬಟ್ ಇವಾಗ ನೀವು ಕೇಳ್ಬೋದು, ಬ್ರೋ ನಾನು ಯೂಸ್ ಮಾಡ್ಬೋದಾ ಅಂತ. ಸ್ಟಿಲ್ ನಾನು ಹೇಳ್ತೀನಲ್ಲ, ದಿಸ್ ಇಸ್ ನಾಟ್ ಫಾರ್ ಸೇಲ್. ಅಂದ್ರೆ ಈಗ ಸೆಲ್ ಮಾಡುವಂತ ಪರಿಸ್ಥಿತಿಯಲ್ಲಿ ನಾವು ಇಲ್ಲ, ನಂಗೆ ಸೆಲ್ ಮಾಡೋದಕ್ಕೆ ಇಷ್ಟನೂ ಇಲ್ಲ. ಓಕೆ, ದಟ್ಸ್ ವೈ ನಾನು ಹೇಳಿದ್ದು ನಿಮ್ಗೆ ಇಂಡಿಯನ್ ಮಾರ್ಕೆಟ್ ಆಲ್ಗೋನ ನಾನು ಬಿಲ್ಡ್ ಮಾಡ್ಕೊಡ್ತೀನಿ, ಹೆಂಗಾರು ಮಾಡಿ ಅಂತ. ಅದು ಟೈಮ್ ಹಿಡಿಯುತ್ತೆ, ನನ್ಗೆ ಬೇಜಾನ್ ಕೆಲಸಗಳು ಇರೋದ್ರಿಂದ ಅದನ್ನ ಹೇಗಾರು ಮಾಡಿ ನಾನು ಬಿಲ್ಡ್ ಮಾಡ್ಕೊಡ್ತೀನಿ ಫ್ರೀ API ಗೆ. ಬಟ್ ಇದು ಏನಿದೆಯಲ್ಲ, ಲೈಕ್ ನನ್ಗೆ ಒಬ್ಬೊಬ್ರು ಕೇಳ್ತಾರೆ, ಬ್ರೋ ಐ ಥಿಂಕ್ ನಾನು ತುಂಬಾ ಲಾಸ್ ಮಾಡ್ಬಿಟ್ಟಿದ್ದೀನಿ, ಇದು ಕ್ಯಾಪಿಟಲ್ ಇದೆ, ಇದನ್ನ ಇಷ್ಟಿದೆ ಮಾಡೋದ ಏನು ಅಂತ. ನಾನು ಅವಾಗ ಹೇಳ್ತೀನಿ, ಗುರು ಇದನ್ನ ನೀವು ಯೂಸ್ ಮಾಡ್ಬಿಡಿ, ಇಷ್ಟನೇ ಹೇಳೋದು ನಾನು. ಓಕೆ, ನೀವು ಒಂದು 2-3 ವೀಕ್ಸ್ ಯೂಸ್ ಮಾಡಿ, ಫ್ರೀ ಆಗಿ ಯೂಸ್ ಮಾಡಿ, ನಮ್ಗೇನ್ ದುಡ್ಡು ಕೊಡೋದು ಬೇಡ, ಫ್ರೀ ಆಗಿ ಯೂಸ್ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಅಟ್ಲೀಸ್ಟ್ ಕ್ಯಾಪಿಟಲ್ ಏನಾದ್ರು ಇನ್ ಕೇಸ್ ಅವರೇ ಮ್ಯಾನ್ಯಲ್ ಮಾಡೋದ್ರಿಂದ ಒಡ್ಸ್ಕೋತಾರೆ, ಅಟ್ಲೀಸ್ಟ್ ಇದರಿಂದ ಏನಾದ್ರು ಕ್ಯಾಪಿಟಲ್ ಗ್ರೋ ಆಗ್ಬೋದು ಅಂತ. ಬಟ್ ಇದ್ರಲ್ಲಿ ಯಾವ್ದು ಕೂಡ ನೀವು ನಾನು 1 ಇಯರ್ ನಾನು ಇವಾಗ ಒಂದು 10 ದಿನ ಬಿಟ್ಟು ಬರ್ತೀನಿ, 200% ಆಗಿರುತ್ತೆ. 200% ಆಗಿದೆ ನೋಡಿ, ನೆಕ್ಸ್ಟ್ ಲೆವೆಲ್ ಎಲ್ಲ ಯೂಸ್ ಮಾಡಿ ಅಂದ್ರೆ ಅದ್ರಷ್ಟು ದೊಡ್ಡ ತಪ್ಪು ಯಾವ್ದು ಇಲ್ಲ. ಯಾಕೆ ಅಂದ್ರೆ ಅನ್ಸರ್ಟೈನ್, ಏನ್ ಬೇಕಾದ್ರೂ ಆಗ್ಬೋದು. ಇದನ್ನ ಒತ್ತಿ ಹೇಳ್ತಾ ಇದ್ದೀನಿ, ಆಲ್ಗೋಸ್ ಏನ್ ಬೇಕಾದ್ರೂ ಆಗ್ಬೋದು. ಪ್ರಾಫಿಟ್ಟೇ ಮಾಡುತ್ತೆ ಅನ್ನೋದಿಲ್ಲ, ಲಾಸ್ ಕೂಡ ಆಗುತ್ತೆ. ಲೈಫ್ ಟೈಮ್ ಒಂದ್ಸತಿ ಏನು ಕೊಟ್ಬಿಡ್ತಾರೆ ಗೊತ್ತಾ, ತಗೊಂಡಾದ್ಮೇಲೆ ನಿಮ್ಗೂ ಅವ್ರು ಕನೆಕ್ಷನ್ ಕಟ್ಟು, ಸಪೋರ್ಟ್ ಇಲ್ಲ, ಏನು ಇಲ್ಲ. ಸೊ ನಾ ಇವೆಲ್ಲಾನು ಕೂಡ ಆಚೆ ತರಬೇಕು. ಇವೆಲ್ಲಂದ್ರೂ ಕೂಡ ಇದರಿಂದ ಕೂಡ ಇವೇನೇನು ಆಗ್ತಾ ಇದೆ ಇವೆಲ್ಲ ಇಶ್ಯೂಸ್ ರಿಸಾಲ್ವ್ ಮಾಡ್ಬೇಕು. ಪ್ರೈಸಿಂಗ್ ಕೂಡ ಇನ್ ಕೇಸ್ ಯೂಸರ್ಸ್ ಹೋದಾಗ 3 ಮಂತ್ಸ್ 1 ಮಂತ್ ಅನ್ನೋದು ಇಡಬೇಕು ಅನ್ನೋದನ್ನು ಪಿಚ್ ಮಾಡಿದ್ವಿ, ಯಾಕಂದ್ರೆ ಆ ತರನೇ ಇರ್ಬೇಕು ಅಂತ. ಬಟ್ ನಾವ್ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಿದ್ದು ಔಟ್ ಆಫ್ ಕಂಟ್ರಿ ಅಂತ ಈ ಯೂಸರ್ಸ್ಗೆ. ಅಂಡ್ ಇಲ್ಲಿರುವಂತ ಯೂಸರ್ಸ್ ಗಳಿಗೆ ನಾವ್ ಏನ್ ಕೊಟ್ಟಿದ್ವಲ್ಲ, ಲೈಕ್ ನಮ್ಗೆ ಬಿಲ್ಡ್ ಮಾಡೋದಕ್ಕೆ ದುಡ್ಡು ಇರ್ಲಿಲ್ಲ, ತುಂಬಾ ಅಂದ್ರೆ ದುಡ್ಡು ಶಾರ್ಟೇಜ್ ಆಗಿತ್ತು. ಇರೋದ್ರಲ್ಲಿ ಬಿಲ್ಡ್ ಮಾಡಿ ಅದನ್ನೆಲ್ಲ ಕೊಟ್ಟು ಮೇಂಟೈನ್ ಮಾಡೋದಕ್ಕೂ ಆಗ್ತಾ ಇರ್ಲಿಲ್ಲ. ಲಾಟ್ ಆಫ್ ಇಶ್ಯೂಸ್ ಗಳು, ಏನೇನೋ ಬ್ಯಾಕ್ ಎಂಡ್ ಇಶ್ಯೂಸ್ ಇವೆಲ್ಲ ಆಗಿ 144 ಸ್ಟೇಜ್ ಬಂದಿತ್ತು. ಬಟ್ ಹೋಪ್ ನ ಕಳ್ಕೊಂಡಿದ್ದು ಹೋಪ್ ನ ಮತ್ತೆ ರೀಗೈನ್ ಮಾಡಿ ಇಲ್ಲಿ ತಂದಿದೀವಿ. ಹೋಪ್ ಇದೇನಾಗುತ್ತೆ ಗೊತ್ತಿಲ್ಲ. ಅಂಡ್ ಇದೇನಾದ್ರೂ ವರ್ಕ್ ಆಯ್ತು ಅಂದ್ರೆ 200% 300% ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು, ಯಾವ ಪರ್ಫಾರ್ಮೆನ್ಸ್ ಲ್ಯಾಬ್ ಹೋಗಿ ನೋಡ್ತಾ ಇರಿ, ಎವ್ರಿ ಡೇ ಹೋಯ್ತು ಅನ್ಕೊಳ್ಳಿ, ನಾನೇ ಬರ್ಕೊಡ್ತೀನಿ. ಕೋರ್ಸಸ್ ಗಳು ಕರ್ನಾಟಕದಲ್ಲಿ ಇರೋದಿಲ್ಲ. ದೆನ್ ಕಾಲ್ಸ್ ಗ್ರೂಪ್ ಕಂಪ್ಲೀಟ್ಲಿ ಸ್ಟಾಪ್ ಆಗುತ್ತೆ. ಎಲ್ಲರೂ ಆಲ್ಗೋ ಅಂತ ಬರ್ತಾರೆ, ಅವರೇ ಒಂದು ಆಲ್ಗೋನ ಕ್ರಿಯೇಟ್ ಮಾಡ್ಕೊಂಡ್ ಬರ್ತಾರೆ. ಡೆಫಿನೆಟ್ಲಿ ಹೀಗೆ ಆಗೋದು. ಬಟ್ ನನ್ಗೇನು ಅಂದ್ರೆ ಆಲ್ಗೋಸ್ ಇವಾಗ ಇಷ್ಟು ನಂಬಿಕೆ ಕೊಡ್ತಾ ಇದೆ ಅಂದ್ಮೇಲೆ ನಾನೇ ಫಂಡಿಂಗ್ ಅಕೌಂಟ್ ಹಾಕೊಂಡು ರನ್ ಮಾಡ್ಬೋದಲ್ಲ. ಬೇರೆಯವ್ರಿಗೆ ಯಾಕೆ ಕೊಡ್ಬೇಕಾಗಿರೋದು? ಬಟ್ ಬೇರೆಯವ್ರಿಗೂ ಯೂಸ್ ಮಾಡ್ಬೇಕು, ಅವೆಲ್ಲನೂ ಇರುತ್ತೆ. ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ, ಲೈಕ್ ನೀವು ಮ್ಯಾನ್ಯುಯಲ್ ಅಲ್ಲಿ ತುಂಬಾ ದುಡ್ಡು ಮಾಡ್ಬಿಟ್ಟಿರ್ತೀರಾ ಅನ್ಕೊಳ್ಳೋಣ, 1 lakh ಮಾಡಿರ್ತೀರಾ. ಓಕೆ, 1 lakh ಮಾಡ್ಬಿಟ್ಟು ಇಲ್ಲಿ 5,000 ಹಾಕ್ಬಿಟ್ಟು 0.01 ಅಲ್ಲಿ ರನ್ ಮಾಡೋದು, 5,000 10,000 ಹಾಕ್ಬಿಟ್ಟು 0.01 ಅಲ್ಲಿ ರನ್ ಮಾಡೋದು. ಓಕೆ, ಈ ತರ ಮಾಡಿದ್ರೆ ಇಟ್ಸ್ ಬೆಟರ್ ನಾನ್ ಹೇಳೋದು. ಬಟ್ ನೀವೇ ನೋಡ್ತಾ ಇದೀರಲ್ಲ, ಇಟ್ಸ್ ಸ್ಟಿಲ್ ಇನ್ ಎ ಮೈನಸ್. ಯಾಕಂದ್ರೆ ನಂಗೆ ತುಂಬಾ ಜನ ಕೇಳ್ತಾ ಇದ್ರು, ಬ್ರೋ ಕ್ರಮ್ಯಾಟಿಕ್ ಏನಾಯ್ತು ಅಂತ. ಈ ಸ್ಟೇಜ್ ಅಲ್ಲಿ ಇದ್ದು ವಿನ್ ಪರ್ಸೆಂಟ್ 50% ಇದೆ. ಅಂಡ್ ಇದನ್ನು ಜಾಸ್ತಿ ಮಾಡ್ಬೇಕು, ಇನ್ಕ್ರೀಸ್ ಮಾಡ್ಬೇಕು, ಇದನ್ನು ಕವರ್ ಮಾಡ್ಬೇಕು. ಪ್ಲಸ್ ಗೆ ಎಲ್ಲ ಹೇಗಾಗುತ್ತೆ ಗೊತ್ತಿಲ್ಲ, ಫ್ಯೂಚರ್ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗಲ್ವಲ್ಲ. ಸೊ ಬಟ್ ಹೋಪ್ ಅನ್ನೋದು ಕಳ್ಕೊಂಡಿಲ್ಲ, ಹಾಗೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅಂಡ್ ಯೂಶುವಲಿ ನಾ ಹೇಳಿದ್ನಲ್ಲ, ಇದು ಫೋಕಸ್ ಇರೋದೇ ಔಟ್ ಆಫ್ ಕಂಟ್ರಿ ಇರೋರಿಗೆ. ಓಕೆ, ಇಂಡಿಯಾದಲ್ಲಿ ಲಾಟ್ ಆಫ್ ರಿಸ್ಟ್ರಿಕ್ಷನ್ಸ್ ಇದೆ. ನಂಗೆ ಔಟ್ ಆಫ್ ಕಂಟ್ರಿ 170 ಯೂಸರ್ಸ್ ಏನಿದಾರಲ್ಲ ಅವ್ರನ್ನ ತರಬೇಕು, ಅದೇ ಇಂಪಾರ್ಟೆಂಟ್ ಇರೋದು. ಅವ್ರಗಳಿಗೆ ಮಾತ್ರ ಸಪೋರ್ಟ್ ಕೊಡಬೇಕು ಇಂಡಿಯಾದಿಂದನೇ. ಯಾಕಂದ್ರೆ ನಿಮ್ಗೆ ಇಂಡಿಯಾದಲ್ಲಿ ಲೀಗಲ್ ಪರ್ಸ್ಪೆಕ್ಟಿವ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಬರುತ್ತೆ. ಬಟ್ ಹಾಗೇನೇನೆ ಫ್ಯಾಮಿಲಿ ಮೆಂಬರ್ಸ್ ಅಕೌಂಟ್ ಅದು ಇದು ಅಂತ ಅನ್ನೋದು, ಅಂಡ್ ನಮಗೆ ಗೊತ್ತಿರೋರಿಗೆ ಅವ್ರಿಗೆ ಮಾತ್ರ ಕೊಡ್ಕೊಂಡು ಹೋಗೋದು. ಯಾಕೆಂದ್ರೆ ಲಾಟ್ ಆಫ್ ಯೂಸರ್ಸ್ ಕೊಟ್ರೆ ಇದು ತುಂಬಾ ಅಂದ್ರೆ ತುಂಬಾ ಬಿಗ್ಗೆಸ್ಟ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಹೇಗೆ ಅನ್ನೋದನ್ನ ಅದು ಹೇಳೋದಕ್ಕಾಗಲ್ಲ, ಬಟ್ ತುಂಬಾ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಬಟ್ ಏನು ಅಂದ್ರೆ ಸೊ ದಟ್ ಬೇಕಾದ್ರೆ ನೀವು ಫ್ರೀ ಆಗಿ ಯೂಸ್ ಮಾಡ್ತೀನಿ ಅಂದ್ರೆ ಒಂದು 2 to 3 ವೀಕ್ಸ್ ಫ್ರೀ ಆಗಿ ಯೂಸ್ ಮಾಡ್ತೀನಿ ಅಂದ್ರೆ ಯು ಕ್ಯಾನ್ ರಿಜಿಸ್ಟರ್ ಆಗಿ ಕಾಂಟ್ಯಾಕ್ಟ್ ಮಾಡ್ತಾರೆ. 2 to 3 ವೀಕ್ಸ್ ಫ್ರೀ ಆಗಿ ಯೂಸ್ ಮಾಡಿ. ಅದಾದ್ಮೇಲೆ ತಗೊಳ್ಳಿ. ಅದು ನಾನು ಯಾವತ್ತೂ ಹೇಳೋದಿಲ್ಲ, ನಾವ್ ಯಾವ ಪ್ರಾಡಕ್ಟ್ ಆಗ್ಲಿ, ಯಾವುದೇ ಬ್ರೋಕರ್ ಪ್ರಮೋಷನ್ ಏನು ನಾನು ಮಾಡೋದಿಲ್ಲ. ಇದೂನು ಅಷ್ಟೇ ಪ್ರಮೋಷನ್ಸ್ ತರನು ಅಲ್ಲ. ಓಕೆ, ಯಾಕೆ ಅಂದ್ರೆ ಯು ಹ್ಯಾವ್ ಟು ನೋ. ಈಗ ತುಂಬಾ ಆಲ್ಗೋಸ್ ಅಂತ ಬರ್ತಾ ಇದೆ, ಅದರಿಂದ ಏನೇನ್ ಇಶ್ಯೂಸ್ ಆಗುತ್ತೆ ಅಂತ ನಾನು ಇದನ್ನ ತೋರಿಸ್ತಾ ಇರೋದು. ಓಕೆ, ದಯವಿಟ್ಟು ಯೋಚನೆ ಮಾಡಿ, ಏನೇ ತಗೋಬೇಕಾದ್ರೂ ಯೋಚನೆ ಮಾಡಿ. ಓಕೆ, ಯಾಕೆ ಇವಾಗ ನೀವು ಕೇಳ್ಬೋದು, ಇವ್ರು ಪರ್ಫಾರ್ಮೆನ್ಸ್ ಲ್ಯಾಬ್ ಇಟ್ಟಿದಾರಲ್ಲ, ನೀವು ಇಡಿ ಲೈವ್ ಪರ್ಫಾರ್ಮೆನ್ಸ್ ಲ್ಯಾಬ್ ಇಡಿ, ಹಳೇದೆಲ್ಲ ಬೇಡ.
ನಾನ್ ಹಳೇದ್ ಬ್ಯಾಕ್ ಟೆಸ್ಟ್ ಮಾಡಿ ತೋರಿಸ್ತೀನಿ, ಕೋಟಿ ಕೋಟಿ ಆಗಿದೆ ಬ್ಯಾಕ್ ಟೆಸ್ಟ್ ಅಲ್ಲಿ. ಓಕೆ, ಇದನ್ನ ಇಡಿ, ಪರ್ಫಾರ್ಮೆನ್ಸ್ ಲ್ಯಾಬ್ ನ ಇಡಿ, ಇದನ್ನ ಕೇಳಿ ದಯವಿಟ್ಟು. ಓಕೆ, ಬಿಡಬೇಡಿ. ಓಕೆ ಗೈಸ್, ಓಕೆ, ಟೈಮ್ ವೇಸ್ಟ್ ಮಾಡೋದ್ ಬೇಡ, ಮಾರ್ಕೆಟ್ ಸ್ಟ್ರಕ್ಚರಿಗೆ ಹೋಗೋಣ. ಓಕೆ, ಸೊ ಗಿವ್ ಒನ್ ರ್ಯಾಂಡಮ್ ಡೇ ಇನ್ 2025, ಎಕ್ಸ್ಪೆಕ್ಟ್ ಸಂಡೇ ಅಂಡ್ ಸಾಟರ್ಡೆ. ಓಕೆ, ಇವತ್ತು ಬ್ಯಾಕ್ ಟೆಸ್ಟ್ ಮಾಡೋಣ. ಒಂದೇ ಒಂದ್ ಸಾಕ, 2 ಟ್ರೇಡ್ ತಗೋಬೇಕಾ? ಬಾಯೆಲ್ಲ ನೋವು ಬಂದ್ಬಿಡ್ತು ನನಗೆ. ಏ ಮೇ 14th, ಲಾಸ್ಟ್ ಮಾರ್ಚ್ 14 ಮಾಡಿದ್ದು. ಓಕೆ, ಮೇ 14 ಗೈಸ್. ಓಕೆ, ತುಂಬಾ ನನಗೆ ತುಂಬಾ ಇಷ್ಟ ಆಯ್ತು. ಮೇ 14, ಸೆಲೆಕ್ಟ್ ಪೇರ್ XAUUSD. ಮೇ 14th. ಹೂ ತುಂಬಾ ಚಂದ ತುಡಿ ಕಣ್ಬೇರೆ ನೋಡಿ. ನೋ, ಮೇ 14th ಸೇವ್. ಓಕೆನಾ, ಸೆಷನ್ ನೇಮ್ ಗೋಲ್ಡ್. ಓಕೆ, ನಿಮ್ ಮುಂದೆನೆ ರ್ಯಾಂಡಮ್ ಡೇಟ್ ತಗೋತಾ ಇರೋದು ನಾನು. ಲೈವ್ ಇವತ್ತು ನೋಡ್ತೀನಿ ನೈಟ್, ಬರಕ್ ಆಗುತ್ತಂತ ತುಂಬಾ ಕೆಲಸ ಇದೆ. ಜಿಮ್ಮಿಗೆ ಬೇರೆ ಸೇರ್ಕೋತಾ ಇದ್ದೀನಿ. ತಿರ್ಗಾ ಅಗೈನ್ ರೀಸ್ಟಾರ್ಟ್, ಅಗೈನ್ ಗೀನ್ ದ ಬಾಡಿ. ಲೋಡ್ ಆಗ್ ಬೇಗ. ಓಕೆ, ಹೇಗೆ ಅನಲೈಸ್ ಮಾಡ್ತೀನಿ ಎಲ್ಲಾನು ನೋಡಿ. ಓಕೆ, 5 minutes. ಓಕೆನಾ, ಸೊ ಇಂಡಿಕೇಟರ್ಸ್ ಹೋಗ್ತೀನಿ. ಏ ಬ್ರಿಟಿಷ್ ಪೌಂಡಾ? ಯಾವ್ದು ಗುರು ಇದು? ಅಯ್ಯೋ ಅಯ್ಯೋ ಅಯ್ಯೋ, ಗಾಯ್ಸ್ ಗಾಯ್ಸ್ ಗಾಯ್ಸ್, ಗೋಲ್ಡ್ ಹಾಕಕ್ ಹೋಗ್ಬಿಟ್ಟು ಯಾವ್ದೋ ಬ್ರಿಟಿಷ್ ಪೌಂಡ್ ಅಂತ ಹಾಕ್ಬಿಟ್ಟಿದೀನಿ. ಎಡಿಟ್ ಮಾಡ್ತೀನಿ. ಅಯ್ಯೋ ನಿನ್ನ, ಎಡಿಟ್, ಡಿಲೀಟ್, ನ್ಯೂ ಸೆಷನ್, ಗೋಲ್ಡ್, ಸೆಲೆಕ್ಟ್ ಪೇರ್ XAUUSD. ಸೊ ಈಗ ಚೆಕ್ ಮಾಡ್ತೀನಿ. ನಾನು ಕಿತ್ತೋದ್ ಮೈಕ್ ಹೊಸ ತಗೊಂಡ್ರು ಹಾಗೇನೆ ಇದು. ಓಕೆ, ಮೇ 14th ಗೋಲ್ಡ್ ಚೂಸ್ ಮಾಡಿದ್ದೀನಿ. ಪಿಕ್ ಡೇಟ್. ಓಕೆ, ಬರ್ತಾ ಇದೆ. ಸಟ್ಪಟ್ಟು ಮೇ 14th, ಮೇ 14th. ಓಕೆ, ಎಲ್ಲ ಆಗಿದೆ, ಸೇವ್. ಓಕೆ ಗೈಸ್, ಓಕೆ, ಲೆಟ್ಸ್ ಗೋ. ಕಣ್ಣಿಗೆ ಕಾಣುವ ದೇವರು ಎಂದ ತಾಯಿ ತಾನೇ. ನೆಟ್ವರ್ಕ್ ಹೋಯ್ತು ನೋಡೆ, ಆ ನಾಲಿಗೊಂದು ತುಡುಡು. ಓಕೆ ಗೈಸ್, ಅಲ್ಲ ಎವ್ರಿ ಡೇ ನಾನು ನಿಮ್ ಗರ್ಲ್ ಫ್ರೆಂಡ್ ಅನ್ನೋ ತರ ಬ್ರೋ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಕೇಳ್ತಿರಲ್ಲ. ಓಕೆ 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 ಓಕೆ, ಸೊ ನನಗೆ ಒಂದೊಂದ್ಸತಿ ಬೇಜಾರಾಗುತ್ತೆ ವಿಡಿಯೋಸ್ ಅಪ್ಲೋಡ್ ಮಾಡ್ಲಿಲ್ಲ ಅಂದ್ರೆ. ಐ ನೀಡ್ ಟು ಟ್ರಾವೆಲ್ ಇವಾಗ 3 hours. ಅದೊಂದು ನರ್ಕ ಗುರು, ನರ್ಕ, ಅದೊಂದು ದೊಡ್ಡ ನರ್ಕ. ಓಕೆ ಗೈಸ್, ಫಸ್ಟ್ ಸೇವ್ ಮಾಡ್ಕೋತೀನಿ ಡೇಟಾ ಸೇವ್. ಓಕೆ, ಇಂಡಿಕೇಟರ್ಸ್ ಹೋಗೋಣ. ಬೊಲಿಂಜರ್ ಬ್ಯಾಂಡ್ ಒಂದೇ ಹಾಕೊಳ್ಳೋದು ನಾನು. ಓಕೆನಾ, ಸೊ ಅದರಿಂದ ನಿಮ್ಗೆ ಜಾಸ್ತಿ ಹೇಳ್ಕೊಡ್ತೀನಿ. ಓಕೆ, ಸೊ ಲೆಟ್ಸ್ ಗೋ. 1 hour ಹೋಗೋಣ. 1 hour ಹೋಗೋಣ. 1 hour ಆರ್ 4 hour ಯಾವ್ದಕ್ ಬೇಕಾದ್ರೂ ಹೋಗಿ. ಸಿ 1 hour ಅಲ್ಲಿ ನೋಡಿ, ಸಿಂಪಲ್ ನೋಡಿ ಮಾರ್ಕೆಟ್ ಹೇಗಿದೆ. ಕರೆಕ್ಟಾ? ಇಲ್ಲಿ ನೋಡಿ, ಅಬ್ಸರ್ವ್, ಇದು ಡಿಮ್ಯಾಂಡ್ ಝೋನ್. ಪಾರ್ಟ್ 3 ಅಲ್ಲಿ ಎಲ್ಲಾನು ಹೇಳ್ಕೊಟ್ಟಿದ್ದೀನಿ. ಓಕೆ, ಮಾರ್ಕೆಟ್ ಡಿಮ್ಯಾಂಡ್ ಝೋನ್. ನಾನು ಇದನ್ನ ನನ್ನ ಚಾನೆಲ್ ಅಲ್ಲಿ ಪೇಪರ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿನೂ ಹೇಳಿದ್ದೀನಿ. ಮಾರ್ಕೆಟ್ ಇಸ್ ಇನ್ ಡಿಮ್ಯಾಂಡ್ ಝೋನ್. ಕರೆಕ್ಟಾ? ಸೊ ಇಲ್ಲಿ ನೋಡಿ, ಇಲ್ಲಿಂದ ಬಂದು ಡಿಮ್ಯಾಂಡ್ ಝೋನ್ ಬಂದು ಮೇಲ್ ಹೋಗ್ತಾ ಇದೆ. ಓಕೆ, ಸಿ ಇವಾಗ ಒಂದು ಅರ್ಥ ಮಾಡ್ಕೊಳ್ಳಿ, ಎಲ್ಲೆಲ್ಲಿ ಇಂಪಾರ್ಟೆಂಟ್ ಝೋನ್ ಇದೆ. ಸಿ ದಿಸ್, ಇಲ್ಲೊಂದು ಇಂಪಾರ್ಟೆಂಟ್ ಝೋನ್ ಇದೆಯಾ? ಸಿ ಮಾರ್ಕೆಟ್ ನೋಡಿ, ಇಲ್ಲಿ ಪದೇ ಪದೇ ಸಪೋರ್ಟ್ ತಗೊಂಡಿದೆ. 1, 2, 3. ಓಕೆ, ಇಲ್ಲಿ ನೋಡಿ. ಅಂಡ್ ಅಗೇನ್ ಮಾರ್ಕೆಟ್ ಇವಾಗ ಇದನ್ನ ಬ್ರೇಕ್ ಮಾಡಿ ಇಲ್ಲಿ ಇವಾಗ ರೀಟೆಸ್ಟ್ ಆಯ್ತು ಅನ್ಕೊಳ್ಳಿ. ಅಪ್ಪರ್ ಬ್ಯಾಂಡ್ ಜೊತೆಗೆ ಒಂದು ರೆಡ್ ಕ್ಯಾಂಡಲ್ ಬಂತು ಅನ್ಕೊಳ್ಳಿ. ಇಲ್ಲಿಂದ ನಾನು ಸೆಲ್ ಟ್ರೇಡ್ ನೋಡ್ತೀನಿ. ಓಕೆ, ಅಗೇನ್ ಮಾರ್ಕೆಟ್ ಏನಾದ್ರು ಈ ಲೆವೆಲ್ಗೆ ಬಂತು ಅಂದ್ರೆ ಬೈ ಟ್ರೇಡ್ಸ್ ನೋಡ್ತೀನಿ. ಇದ್ರ ಮಧ್ಯೆ ಎಲ್ಲ ಏನ್ ಮಾಡ್ತೀನಿ ಅಂದ್ರೆ, ಗೇಮ್ ಚೇಂಜರ್ 1 ಪ್ರಕಾರ ಫಿಬ್ ಹಾಕೊಂಡು ಮೇಲ್ ಹೋಗುತ್ತೆ. ಮೇಲ್ ಆಪರ್ಚುನಿಟಿ ಸಿಕ್ಕಿದ್ರೆ ಮೇಲ್ ಟ್ರೇಡ್ ಮಾಡ್ತೀನಿ, ಕೆಳಗಡೆ ಆಪರ್ಚುನಿಟಿ ಸಿಕ್ಕಿದ್ರೆ ಕೆಳಗಡೆ ಟ್ರೇಡ್ ಮಾಡ್ತೀನಿ. ಸೊ ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಶಾರ್ಟ್ ಪೊಸಿಷನ್ ಹಾಕ್ಬಿಡ್ತೀನಿ. ಓಕೆನಾ, ಇಲ್ಲಿ ಬೈ ಪೊಸಿಷನ್ ಹಾಕ್ಬಿಡ್ತೀನಿ. ಓಕೆನಾ, ಹಾಕದ್ನಾ? ಓಕೆ,
ಸೊ ಯಾಕೆ ಅಂದ್ರೆ ಇದೊಂದು ಇಂಪಾರ್ಟೆಂಟ್ ಝೋನ್ ಇಲ್ಲಿ ಏನಾದ್ರು ಸಪೋರ್ಟ್ ತಗೊಂಡ್ರೆ ಲೋವರ್ ಬ್ಯಾಂಡ್ ಜೊತೆಗೆ ಸಪೋರ್ಟ್ ತಗೊಂಡಂಗಾಗುತ್ತೆ, ಮಾರ್ಕೆಟ್ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಡಿಮ್ಯಾಂಡ್ ಝೋನ್. ಅದೇ ಇಲ್ಲ ಆದ್ರೆ ಇಲ್ಲಿರುವಂತ ಇಂಪಾರ್ಟೆಂಟ್ ಝೋನ್ ನ ಬ್ರೇಕ್ ಮಾಡಿ ರೀಟೆಸ್ಟ್ ಆಗುತ್ತೆ ಅಂಡ್ ಅಪ್ಪರ್ ಬ್ಯಾಂಡ್ ಕೂಡ ಅಲ್ಲಿದೆ ಕನ್ಫರ್ಮೇಶನ್. ಓಕೆ, ವ್ಯೂ ಇಷ್ಟೇ ಇಟ್ಕೊಂಡಿರೋದು, ಇಲ್ಲಿ ಬಂದ್ರೆ ಅಪ್ ಸೈಡ್, ಇಲ್ಲಿ ಬಂದ್ರೆ ಡೌನ್ ಸೈಡ್. ಬ್ರೇಕ್ ಆದ್ರೆ ಆಮೇಲೆ ನೋಡ್ಕೊಳ್ಳೋಣ ಅದು. ಬಟ್ ಮಿಡಿಲ್ ಅಲ್ಲಿ ಹೇಗೆ ಟ್ರೇಡ್ ಮಾಡಬೇಕು ಅಂದ್ರೆ, ಮಿಡಿಲ್ ಅಲ್ಲಿ ಗೇಮ್ ಚೇಂಜರ್ 1 ಪ್ರಕಾರ ಸ್ವಿಂಗ್ ಲೋ ಗಿ ಎಲ್ಲ ಬೀಟ್ ಆದ್ರೆ ಟ್ರೇಡ್ ಮಾಡ್ತೀನಿ. ಓಕೆ, ಸೊ ಇಷ್ಟ ಹಾಕೊಂಡೆ. ಇವಾಗ ಲೆಟ್ಸ್ ಮೂವ್ ಟು ದಿ 5 ಮಿನಿಟ್ಸ್. ಓಕೆನಾ, 5 ಮಿನಿಟ್ಸ್ ಹೋದೆ. 5 ಮಿನಿಟ್ಸ್ ಅಲ್ಲಿ ನೋಡೋಣ ಇವಾಗ. ಓಕೆ, ಸೊ ಇವಾಗ ನನಗೆ ಗೊತ್ತು ಎಲ್ಲೆಲ್ಲಿ ಟ್ರೇಡ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿದೆ. ಓಕೆ, ಇಲ್ಲಿ ಡೌನ್ ಸೈಡ್, ಇಲ್ಲಿ ಅಪ್ ಸೈಡ್. ಇವಾಗ ಸದ್ಯಕ್ಕೆ ಹಿಂಗ್ ನೋಡಿದ್ರೆ ಮಾರ್ಕೆಟ್ ಫಾಲ್ ಆಗಿ ನೋಡಿ ಕರೆಕ್ಷನ್ ಮಾಡ್ಕೊಂಡು ಹೋಗ್ತಾ ಇದೆ. ಓಕೆನಾ, ಲೆಟ್ಸ್ ವೇಟ್. ಬೊಲಿಂಜರ್ ಬ್ಯಾಂಡ್ ಆಫ್ ಮಾಡೋಣ. ಲೆಟ್ಸ್ ವೇಟ್. ಈ ಒಂದು ಸ್ವಿಂಗ್ ಗೆ ಫಿಬ್ ರಿಟ್ರೇಸ್ಮೆಂಟ್ ಹಾಕೋತೀನಿ. ಓಕೆ, ಆಲ್ರೆಡಿ ತಗೊಂಡಿದೆ. ಅಗೇನ್ ಏನಾದ್ರು ತಗೊಳುತ್ತಾ, ಅಗೇನ್ ಇದನ್ನ ಬೀಟ್ ಮಾಡುತ್ತಾ, ಎಲ್ಲಾನು ನೋಡೋಣ. ಓಕೆನಾ, ಲೆಟ್ಸ್ ಗೋ. ಓಕೆ, ಇದನ್ನ 5 ಮಾಡ್ತೀನಿ, ಜಾಸ್ತಿ ಮಾಡ್ತೀನಿ. ಓಕೆ, ಸೊ ಡೇಟಾ ಕನೆಕ್ಟ್ ಮಾಡ್ತೀನಿ. ಏನಕ್ಕೆ ಹಿಂಗ ಆಗ್ತಾ ಇದೆ? ಓಕೆ, ಲೆಟ್ಸ್ ಸ್ಟಾರ್ಟ್. ಅಯ್ಯೋ, ಆಡ್ ಬಂತು. ಈ ಆಡ್ದೆ ದೊಡ್ಡ ತಲೆನೋವು ಗುರು. ಇನ್ನೊಂದು ಏನಂದ್ರೆ, ಯಾರೋ ನಂದು ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡಿದಾರೆ. ಓಕೆ, ಯಾರು ಗೊತ್ತಿಲ್ಲ. ಸೊ ಟ್ರೈ ಮಾಡ್ದೆ ಎಲ್ಲ ರಿಮೂವ್ ಮಾಡ್ಸೋದಕ್ಕೆ, ಬಟ್ ಅವ್ರು ಮಾಡ್ತಾನೂ ಇಲ್ಲ. ಲಿಟ್ರಲಿ ಅವ್ರಿಗೆ ಏನ್ ವ್ಯೂಸ್ ಬರ್ತಾ ಇದೆಯಲ್ಲ, ಆ ವ್ಯೂಸ್ ನನಗೆ ಬರೋದಕ್ಕೆ ಎಷ್ಟೋ ವರ್ಷ ಆಯ್ತು. ನಾನು ಅದೇ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಲೈಫ್ ಹೇಗೆ ಅಂತ. ಓಕೆ, ಸೊ ಲೆಟ್ಸ್ ಗೋ. ಇಲ್ಲೆಲ್ಲೂ ಟ್ರೇಡ್ ಹೊಡಿಯಲ್ಲ. ಸಿ ಬಂತು ಇವಾಗ 0.5 ಪಾಯಿಂಟ್ ಝೋನಿಗೆ ಬಂತ. ಸೊ ಇವಾಗ ನನ್ಗೆ ಆ ಝೋನ್ ಹತ್ರ ಕಾಯೋದಕ್ಕಾಗಲ್ಲ. ಕರೆಕ್ಟಾ? ಆ ಝೋನ್ ಗಳ ಹತ್ರ ಕಾಯೋದಕ್ಕಾಗಲ್ಲ. ಇವಾಗ ನೋಡಿ, ಇದು ತುಂಬಾ ದೂರ ಇದೆ, ಅದು ಅಷ್ಟೇ ತುಂಬಾ ದೂರ ಇದೆ. ಬಟ್ ಇಲ್ಲೇ ಇವಾಗ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಬೊಲಿಂಜರ್ ಬ್ಯಾಂಡ್ ನೋಡ್ತೀನಿ. ಓಕೆ, ವೇಟ್ ಮಾಡ್ತೀನಿ ಇನ್ನ. ಅಂಡ್ ಇಲ್ಲಿ ನೋಡ್ಬೋದು, ಇಲ್ಲಿ ಸಪೋರ್ಟ್ ತಗೊಂಡಿದೆ, ಬಟ್ ಸ್ಟಿಲ್ ಏನಂದ್ರೆ ಮಿಡಲ್ ಬ್ಯಾಂಡ್, ಸಾರಿ ಅಂದ್ರೆ ಅದೇ EMA ಲೆಕ್ಕನೇನಿದೆ, ಅದು ನೋಡಿ ಬೀಟ್ ಆಗಿಲ್ಲ. ಓಕೆ, ಡೇಂಜರ್ ಇಂಥ ಟೈಮಲ್ಲೆಲ್ಲ ಅಲ್ಲೆಲ್ಲ ಟ್ರೇಡ್ ತಗೊಳ್ಳೋದು. ಓಕೆನಾ, ಸೊ ಐ ವಿಲ್ ವೇಟ್. ಸೊ ಇವಾಗ ನೋಡಿ, ನಾನು EMA ಹಾಕೊಳಕ್ ಹೋಗಲ್ಲ, EMA ಬ್ರೇಕ್ ಆಗಿದೆ. ಓಕೆನಾ, EMA ಬ್ರೇಕ್ ಆಗಿದೆ, ಬಟ್ ಟ್ರೇಡ್ ನ ಟ್ರಿಗರ್ ಮಾಡ್ತೀನಾ? ಇಲ್ಲ. ಆಫ್ ಕ್ಯಾಂಡಲ್ ಥಿಯರಿ, ಇಲ್ಲಿಂದ ಇಲ್ಲಿಗೆ ಐ ವಿಲ್ ವೇಟ್ ಫಾರ್ ಆಫ್. ಇಲ್ಲಿ ಬೈ ಮಾಡ್ತೀನಿ, ಲಾಂಗ್ ಪೊಸಿಷನ್ ಇಲ್ಲಿ ಇಡ್ತೀನಿ. ಓಕೆ, ಅಂದ್ರೆ ಇವತ್ತು ರೀಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ ಇಲ್ಲಿ. ಓಕೆ, ಇಲ್ಲಿ ಲಿಮಿಟ್ ಆದ್ರೂ ಇಡ್ಬೋದು, ಬಟ್ ಲಿಮಿಟ್ ಇಡೋದಕ್ಕಿಂತ ಮುಂಚೆ ಕೇರ್ಫುಲ್ ಆಗಿರ್ಬೇಕು. ಕ್ಯಾಂಡಲ್ ನ ಅಬ್ಸರ್ವ್ ಮಾಡಿ. ಇಲ್ಲಿ ಏನಾದ್ರು ಗ್ರೀನ್ ಕ್ಯಾಂಡಲ್ ಬಂತು ಅಂದ್ರೆ ಐ ವಿಲ್ ಟೇಕ್ ಎ ಟ್ರೇಡ್. ಓಕೆನಾ, ಓಕೆ, ಗ್ರೀನ್ ಕ್ಯಾಂಡಲ್ ಬಂತು ಅಂದ್ರೆ ಟ್ರೇಡ್ ತಗೋತೀನಿ. ಗ್ರೀನ್ ಕ್ಯಾಂಡಲ್ ಇವತ್ತಷ್ಟೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಫ್ ಅಲ್ಲಿ ಬಂದಿಲ್ಲ, ಗ್ರೀನ್ ಆಫ್ ಇರೋದು ಇಲ್ಲಿ. ಇವತ್ತಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಬಂದಿಲ್ಲ, ಫಾಲ್ ಆಯ್ತು ಅಷ್ಟೇ, ಬಿಟ್ಬಿಡ್ತೀನಿ. ಈ ಟ್ರೇಡ್ ನ ಮುಟ್ಟಕ್ ಹೋಗಲ್ಲ. ಗೊತ್ತಾಯ್ತಾ? ಆಫ್ ಕ್ಯಾಂಡಲ್ ಥಿಯರಿನ ನಾನು ಇವತ್ತೊಂದು ರೀಲ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಿಂಪಲ್. ಓಕೆ, ಈ ಝೋನ್ ಇವಾಗ ಬಿಟ್ಬಿಡ್ತೀನಿ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಸೊ ನನ್ಗೆ ಇವಾಗ ಬೈ ಸೈಡ್ ವ್ಯೂ, ನಾನು ಹೇಳಿದ್ನಲ್ಲ, ಬೈ ಸೈಡ್ ವ್ಯೂ ಅಲ್ಲೇ ಯಾಕೆ ಇರೋದು ಅಂದ್ರೆ, ಐನೋ ಸೆಲ್ ಮಾಡ್ಬೇಕಂದ್ರೆ ಇಲ್ಲಿ ಮಾಡ್ಬೇಕು. ಓಕೆ, ಬೈ ಮಾಡ್ಬೇಕಂದ್ರೆ ಇಲ್ಲೇ ಮಾಡ್ಬೇಕು. ಈ ಮಿಡಲ್ ಅಲ್ಲಿ ನಾನು ಸೆಟಪ್ ನ ಇನ್ಕ್ಲೂಡ್ ಮಾಡಕ್ ನೋಡ್ತಾ ಇದ್ದೀನಿ, ಆ ಸೆಟಪ್ ಪ್ರಕಾರ ಸಿಗ್ತಾ ಇಲ್ಲ, ಬಿಟ್ಬಿಡ್ತೀನಿ. ನಾನು ಇದನ್ನೆಲ್ಲ ಕ್ಯಾಚ್ ಮಾಡ್ತಾ ಇದ್ದೆ, ಇಲ್ಲೆಲ್ಲ ನೋಡಿ ಈ ರೆಸಿಸ್ಟೆನ್ಸ್ ಇವನ್ನೆಲ್ಲ ಕ್ಯಾಚ್ ಮಾಡ್ತಾ ಇದ್ದೆ, ಬಟ್ ನಾನ್ ನಿಮಗೆ ಸೆಟಪ್ ಪ್ರಕಾರ ಮಾತ್ರ ತಿಳಿಸ್ಕೊಡ್ಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಓಕೆನಾ? ಓಕೆ, ಸೊ ಇಲ್ಲೊಂದು ಡಿಮ್ಯಾಂಡ್ ಝೋನ್ ಇದೆ, ಅಬ್ಸರ್ವ್. ಓಕೆ, ಈ ಡಿಮ್ಯಾಂಡ್ ಝೋನ್ ಹತ್ರ ಏನಾದ್ರು ವಿತ್ EMA ಬ್ರೇಕ್ ಆದ್ರೆ ಟ್ರೇಡ್ ತಗೋತೀನಿ. ಬ್ರೇಕ್ ಆಯ್ತಾ? ಸೊ ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ ಇದನ್ನ ರಿಮೂವ್ ಮಾಡ್ತೀನಿ. ಓಕೆ, ಓಕೆನಾ? ಸಿ, ಡಿಮ್ಯಾಂಡ್ ಝೋನ್ ವಿತ್ EMA ಬ್ರೇಕ್ ಆಗಿದೆ, ಇಲ್ಲೂ EMA ಬ್ರೇಕ್ ಆಗಿದೆ. ಬಟ್ ದ ಥಿಂಗ್ ಏನು ಅಂದ್ರೆ, ಯು ವಿಲ್ ವೇಟ್ ಫಾರ್ ಆಫ್. ಓಕೆನಾ, ಯು ವಿಲ್ ವೇಟ್ ಫಾರ್ ಆಫ್. ಆಫ್ ಹತ್ರನೇ ನೋಡಿ ಗ್ರೀನ್ ಕ್ಯಾಂಡಲ್ ಬಂದಿದೆ. ಆಫ್ ಕ್ಯಾಂಡಲ್ ಥಿಯರಿ ಇದನ್ನ ತುಂಬಾ ಸಲ ಎಕ್ಸ್ಪ್ಲೇನ್ ಮಾಡಿದೀನಿ. ಇವತ್ತು ರೀಲ್ ಅಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದೀನಿ, ಪದೇ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ.
ಪದೇ ಪದೇ ಹೇಳ್ತಾ ಇದ್ದೀನಿ ಇದನ್ನ. ಸೊ ಆಫ್ ಹತ್ರ ಗ್ರೀನ್ ಕ್ಯಾಂಡಲ್ ಬಂತು. ಇವತ್ತಿನ ರೀಲ್ ನೋಡಿದ್ರೆ ನೀವು ಡೆಫಿನೆಟ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಸೊ ಇವಾಗ ಐ ವಿಲ್ ಗೋ. ಸೊ ಡಿಮ್ಯಾಂಡ್ ಝೋನ್ ಹತ್ರನು ಇತ್ತು, ದೆನ್ ಆಫಿಗೂ ಬಂತು, ಇ ಎಂ ಎ ಬ್ರೇಕ್ ಆಗಿತ್ತು, ದೆನ್ ಆಫಿಗೆ ಬಂತು. ಈ ಮಿಡಲ್ ಬ್ಯಾಂಡ್ ನಾನು ಇ ಎಂ ಎ ಅಂತ ಅನ್ಕೋತಾ ಇದ್ದೀನಿ, ಯಾಕಂದ್ರೆ ಇ ಎಂ ಎ ಹಂಗೆ ಇರುತ್ತೆ. ಓಕೆ, ಇವಾಗ ನೋಡಿ ಇಲ್ಲಿ ಅಪ್ಪರ್ ಬ್ಯಾಂಡ್ ಇಲ್ಲಿದೆ. ದೇರ್ ಮೇ ಬಿ ಚಾನ್ಸ್ ಟಕ್ ಅಂತ ಟಚ್ ಆಗಿ ಬೀಳ್ಬೋದು. ಓಕೆ, ಸೊ ಅಲ್ಲಿಗೆ ಬಂದಾಗ ಏನ್ ಮಾಡ್ಬೇಕು ಅಂದ್ರೆ ಬ್ರೇಕ್ ಇವನಿಗೆ ತರೋದಕ್ಕೆ ನೋಡ್ಬೇಕು. ಓಕೆ, ಟಚ್ ಆಯ್ತಾ? ಯು ಕ್ಯಾನ್ ಬ್ರಿಂಗ್ ಟು ಬ್ರೇಕ್ ಇವನ್. ಅಂಡ್ ಇನ್ನೊಂದು ನೋಡಿ, ಎಸ್ ಎಲ್ ನ ಯಾಕೆ ಇಲ್ಲಿ ಇಟ್ಟಿದ್ದೀನಿ, ಅಬ್ಸರ್ವ್ ಮಾಡಿದ್ದೀನಿ. ಯಾಕೆ ಇಟ್ಟಿದ್ದೀನಿ ಅಂದ್ರೆ ಇಲ್ಲಿರೋದು ಸ್ವಿಂಗು. ದೇರ್ ಮೇ ಬಿ ಚಾನ್ಸ್ ಸಮ್ ಟೈಮ್ಸ್ ಟ್ರಿಗರ್ ಆಗ್ಬಿಡುತ್ತೆ. ಓಕೆ, ಸೊ ದಟ್ಸ್ ವೈ ದೂರ ಇಟ್ಟಿದ್ದೀನಿ ಸ್ವಲ್ಪ. ಯಾಕಂದ್ರೆ ಟ್ರೆಂಡ್ ಅಗೇನೆಸ್ಟ್ ಟ್ರೇಡ್ ಮಾಡ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ, ಟ್ರೆಂಡ್ ಅಗೇನೆಸ್ಟ್ ಟ್ರೇಡ್ ಮಾಡ್ತಾ ಇದ್ದೀನಿ. ಸ್ವಿಂಗ್ ಇರೋದಿಲ್ಲಿ, ಅದಕ್ಕಿಂತ ಒಂದ್ ಸ್ವಲ್ಪ ದೂರದಲ್ಲೇ ಎಸ್ ಎಲ್ ಇಟ್ಟಿದ್ದೀನಿ. ಸಿ ಇಲ್ಲಿ ನೋಡಿ, ಇವಾಗ ರಿಜೆಕ್ಷನ್ ಆಗ್ತಾ ಇದೆ. ಇಂಥ ಟೈಮಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನೀವು ಎಸ್ ಎಲ್ ನ ಬ್ರೇಕ್ ಇವನಿಗೆ ತರಬೇಕು. ಬ್ರೇಕ್ ಇವನಿಗೆ ತರಬೇಕು. ಇಲ್ಲಿ ರಿಜೆಕ್ಷನ್ ಆಗ್ತಾ ಇದೆ ಅಪ್ಪರ್ ಬ್ಯಾಂಡ್ ನಲ್ಲಿ. ಮೇ ಬಿ ಚಾನ್ಸ್ ಟಕ್ ಅಂತ ಬೀಳೋ ಚಾನ್ಸಸ್ ಇರುತ್ತೆ. ಓಕೆ, ಟಾರ್ಗೆಟ್ ಡನ್. ಸಿಂಪಲ್. ಡಿಮ್ಯಾಂಡ್ ಝೋನ್ ಇತ್ತು, ಡಿಮ್ಯಾಂಡ್ ಝೋನ್ ಹತ್ರ ಇ ಎಂ ಎ ಬ್ರೇಕ್ ಆಯ್ತು, ಎಸ್ ಎಲ್ ದೊಡ್ಡದಿತ್ತು, ಐ ವೇಟೆಡ್ ಫಾರ್ ಆಫ್. ಸಿಂಪಲ್ ಟಿಪಿ. ಸೊ ಅಬ್ಸರ್ವ್ ಡಿಮ್ಯಾಂಡ್ ಝೋನ್ ಹಿಯರ್. ಓಕೆ, ಅಂಡ್ ನಾನು ಯಾಕೆ ಸೆಲ್ ಮಾಡ್ಲಿಲ್ಲ? ಸಿ ಇಲ್ಲಿಂದ ಎಲ್ಲ ಇದ್ದಿದ್ದು ಅಪ್ ಸೈಡ್, ಇಲ್ಲಿಂದ ಇದ್ದಿದ್ದು ಡೌನ್ ಸೈಡ್. ಇದ್ರ ಮಧ್ಯೆ ಯಾವ್ದೇ ಸೆಟಪ್ ಇದ್ರು ಕೂಡ ನಾನು ಅಪ್ ಸೈಡ್ ನ ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಓಕೆ, ಯಾಕೆ ಅಂದ್ರೆ ಸಿ ಟ್ರೆಂಡ್ ಇಲ್ಲಿ ನೋಡಿ 5 ಮಿನಿಟ್ಸ್ ಅಲ್ಲಿ ನೋಡಿದಾಗ ಹೈಯರ್ ಐ ಮಾಡ್ತಾ ಇತ್ತು. ಅಬ್ಸರ್ವ್ ಮಾಡಿ, ಹೈಯರ್ ಐ ಮಾಡ್ಕೊಂಡು ಹೋಗ್ತಾ ಇತ್ತು. ಇಲ್ಲಿಂದ ನೋಡಿ ಹೈಯರ್ ಐ ಮಾಡ್ತಾ ಇತ್ತು. ಸೊ ಐ ಥಾಟ್ ಆಫ್ ಇಲ್ಲೂ ಕೂಡ ಬೀಟ್ ಮಾಡ್ಕೊಂಡು ಹೈಯರ್ ಐ ಮಾಡುತ್ತೆ ಅಂತ. ಮಾಡ್ಲಿಲ್ಲ. ಈ ಡಿಮ್ಯಾಂಡ್ ಝೋನಿಗೆ ಬಂತು, ವಿತ್ ಇ ಎಂ ಎ ಬ್ರೇಕ್ ಆಯ್ತು, ಎಸ್ ಎಲ್ ದೊಡ್ಡದಿತ್ತು, ಆಫಿಗೆ ವೇಟ್ ಮಾಡಿದೆ. ಓಕೆ, ಸೊ ಎಲ್ಲಾನು ಕ್ಲಿಯರ್ ಆಯ್ತು ಅನ್ಕೋತೀನಿ. ಬೊಲಿಂಜರ್ ಬ್ಯಾಂಡ್ ಸಪೋರ್ಟ್ ಕೂಡ ಇತ್ತು, ಲೋವರ್ ಬ್ಯಾಂಡ್. ಸೊ ಅಪ್ಪರ್ ಬ್ಯಾಂಡಿಗೆ ಟಚ್ ಆಗಿ ವಿಕ್ ಬರ್ತಾ ಇದ್ದಿದ್ನ ನೋಡಿ ಎಸ್ ಎಲ್ ನ ಬ್ರೇಕ್ ಇವನಿಗೆ ತಂದೆ. ಯಾಕೆ ತಂದೆ? ಎಸ್ ಎಲ್ ಅಪ್ಪರ್ ಬ್ಯಾಂಡ್ ನ ಟಚ್ ಆದ್ರೆ ದೇರ್ ಮೇ ಬಿ ಚಾನ್ಸ್ ಮಾರ್ಕೆಟ್ ಬೀಳುವಂತ ಚಾನ್ಸಸ್ ಇರುತ್ತೆ. ಅಂಡ್ ಈ ಝೋನ್, ಡಿಮ್ಯಾಂಡ್ ಝೋನ್, ಸಪ್ಲೈ ಝೋನ್ ತುಂಬಾ ಸತಿ ಹೇಳ್ಕೊಟ್ಟಿದ್ದೀನಿ. ಸಿ ಫಿಬ್ಬೆ ಬೇಕು ಅಂತ ಇಲ್ಲ. ಓಕೆ, ಬೇಸಿಕ್ಸ್ ಗೊತ್ತಿದ್ರು ಯು ಕ್ಯಾನ್ ಮೇಕ್ ಎ ಪ್ರಾಫಿಟ್. ಅಂಡ್ ಇದೊಂದು ಸ್ಟ್ರಾಂಗ್ ಝೋನ್ ಕೂಡ 5 ಮಿನಿಟ್ಸ್ ಅಲ್ಲಿ. ಓಕೆ, ಬೂಮ್. ಬಟ್ ಸುಮ್ನೆ ನೋಡೋಣ, ಇವಾಗ ಸುಮ್ನೆ ನೋಡೋಣ ಇದನ್ನ ನಾನು. ಸೀರೀಸ್ ಅಗೇನ್ ನೋಡಿ, ಅಲ್ಲಿಗೆ ಬಂದು ಆ ಆಫ್ ಗೆ ಬಂದು ಮಾರ್ಕೆಟ್ ಹೋಗ್ತಾ ಇದೆ. ಅಬ್ಸರ್ವ್ ಮಾಡಿದ್ರೆ ಇಲ್ಲಿ 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 ನೋಡಿ, ಯಾವ್ದೇ ತರ ಗ್ರೀನ್ ಕ್ಯಾಂಡಲ್ ಬಂದಿಲ್ಲ. ಓಕೆನಾ? ಗ್ರೀನ್ ಕ್ಯಾಂಡಲ್ ಬಂದಿಲ್ಲ ಈ ಲೆವೆಲ್ ಹತ್ರ. ಸೊ ದಟ್ಸ್ ವೈ ನೀವು ಅಲ್ಲಿ ಬೈ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಸಿ ಹಿಂಗೆ ನೋಡ್ಕೊಂಡು ಹೋಗೋಣ. ಓಕೆ, ಸಿ ಕ್ಯಾಂಡಲ್ ರೀಡ್ ಮಾಡೋದಿದೆ. ಈ ಲೆವೆಲ್ ಹತ್ರ ನಮ್ಗೆ ಇವಾಗ ಏನಿತ್ತು, ಇಂಪಾರ್ಟೆಂಟ್ ಝೋನ್ ಇತ್ತು. ನಾವು ಬೈ ಸೈಡ್ ಟ್ರೇಡ್ ನ ಪ್ಲಾನ್ ಮಾಡ್ಬೇಕಾಗಿತ್ತು. ಬಟ್ ನೋಡಿ ಇಲ್ಲಿ ಬೈ ಸೈಡ್ ಯಾಕೆ ಮಾಡ್ಲಿಲ್ಲ? ಇಟ್ಸ್ ಬ್ರೇಕ್. ಅಂಡ್ ಇನ್ನೊಂದು ಹೇಳ್ಬೋದು, ಬ್ರೋ ಹ್ಯಾಮರ್ ಇದೆ, ಟ್ರೇಡ್ ತಗೋಬಹುದಾ? ನೋ, ಕ್ಯಾಂಡಲ್ ನ ಸುಮ್ನೆ ರೀಡ್ ಮಾಡೋದಲ್ಲ. ಇಫ್ ಯು ಕೀಪ್ ಇ ಎಂ ಎ ಹಾಕೊಂಡ್ರೆ ಗೊತ್ತಾಗುತ್ತೆ. ವೇಟ್ ಫಾರ್ ಇ ಎಂ ಎ ಬ್ರೇಕ್. ಇ ಎಂ ಎ ಬ್ರೇಕ್ ಆದಾಗ ದೊಡ್ಡದಾಗುತ್ತೆ ಸ್ಟಾಪ್ ಲಾಸ್. ವೇಟ್ ಫಾರ್ ಆಫ್. ಇಲ್ಲಿ ಹೆಂಗೆ ವೇಟ್ ಮಾಡಿದೆ ನೋಡಿ, ಸೇಮ್. ಅಂಡ್ ಅಗೇನ್ ಇಲ್ಲಿ ನೋಡಿ, ಅದೇ ಲೆವೆಲ್ ಹತ್ರ ನೋಡಿ, ವಿತ್ ಇ ಎಂ ಎ ವಿತ್ ಬೊಲಿಂಜರ್ ಬ್ಯಾಂಡ್ ಸಪೋರ್ಟ್ ತಗೊಂಡು ಈ ರೆಡ್ ಕ್ಯಾಂಡಲ್ ಬ್ರೇಕ್ ಮಾಡಿದೆ, ಸ್ವೀಪ್ ಆಗಿರೋ ತರ. ಅದೇ ಝೋನ್ ಅಲ್ಲಿ, ಆ ಡಿಮ್ಯಾಂಡ್ ಝೋನ್ ಅಲ್ಲಿ ತಿರ್ಗಾ ಇಲ್ಲಿ ಟ್ರೇಡ್ ನ ಪ್ಲಾನ್ ಮಾಡ್ಬೋದಿತ್ತು ನೀವು. ಅಂಡ್ ಇಲ್ಲಿ ನೀವು ಆತ್ರಿ ಇ ಎಂ ಎನ್ ಎಲ್ಲ ಯೂಸ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಟ್ರೇಡ್ ಮಾಡ್ಬೋದು. ಅದಿಲ್ಲಿ ಬರೋದಿಲ್ಲ. ಸೊ ದಟ್ಸ್ ವೈ ನಾನು ತೋರಿಸ್ತಾ ಇಲ್ಲ, ಬೇಸಿಕ್ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಓಕೆ, ಹೋಪ್ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಬಾಯ್ ಬಾಯ್.